ಏನಪ್ಪ ಎಲ್ಲರೂ ಕಣ್ಣು ಮುಚ್ಕೊಂತಾರೆ ಅಂದರೆ ನಾನು ಮೊಬೈಲ್ ತೆಗೆಯೋದು ನೋಡೋದು ಟೈಮ್ ಎಷ್ಟಾಯಿತು ಅಂತ. ನನಗೆ ಉದ್ದೇಶ ಏನು, ಕಲೆಕ್ಷನ್ ಚಿಂತೆ ಇತ್ತು. ವಯಸ್ಸಿಗಲ್ಲ ಧ್ಯಾನ, ವಯಸ್ಸಾದವರಿಗೆ ಧ್ಯಾನ ಅಂತ ಹೇಳಿದ್ದಾನೆ. ಅವಾಗ ಆತ ಇಲ್ಲ ಎಲ್ಲರೂ ಮಾಡ್ಬೋದು ಅಂದರೆ ಅಲ್ಲಿ ಸಣ್ಣ ಮಕ್ಕಳು ಬಂದಿದ್ದರು, ದೊಡ್ಡವರು ಬಂದಿದ್ದರು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಇತ್ತು. ಆಮೇಲೆ ರಾತ್ರಿನೇ ನಾನು ಸ್ವಿಚ್ ಆಫ್ ಮಾಡಿ ಮಲಕ್ಕೊಂಡೆ. ಬೆಳಿಗ್ಗೆ ಮತ್ತೆ ಫೋನ್ ಮಾಡ್ತಾನೆ ಇದ್ದ ಅಂತೇಳಿ ಮತ್ತೆ ಫೋನ್ ಮಾಡಿನೇ ಸ್ವಿಚ್ ಆಫ್ ಬಂದೈತೆ. ನಾನು 7:30 8 ಗಂಟೆ ಅಂದರೆ ಇದೇ ಥರ ಕೂದೆ. ಇಲ್ಲಿ ಎಷ್ಟು ಅದ್ಭುತ ಎನರ್ಜಿ ಐತೆ ಗೊತ್ತಾ. 1 ಅವರು ಅಷ್ಟು ಅನುಭವ ಆಯಿತು ಇಲ್ಲಿ. ಆ ಮೆರಾಕಿಲ್ ಅನ್ನೋದು ನಡೀತು. ನಮಗೆ ಡ್ರೈವಿಂಗೇ ಗೊತ್ತಿಲ್ಲದವರು ಆ ಡ್ರೈವಿಂಗ್ ಕಲಿತು 2 ಕಾರ್ ತಗೊಂಡು ಬಂದ್ವಿ ಆ 41 ದಿನದಲ್ಲಿ. ಆದ್ರೆ ಆ ಸ್ಥಿತಿ ಇಲ್ಲ. ಕಾಲು ಹಿಡ್ಕೊಂತೀನಿ ಧ್ಯಾನ ಮಾಡ್ರಿ ಅಂತೇಳಿ. ಅವಾಗ ಈಗೋ ಅನ್ನೋದು ಭಾಳ ಇತ್ತಲ್ಲ. ಇಲ್ಲಿ ಬಿಟ್ಟಿದ್ರೆ ನಮ್ಮ ಕುಟುಂಬಕ್ಕೆ ಬರ್ತಿತ್ತು ಧ್ಯಾನ. ಮತ್ತು ನಾವು ಅದೇ ಕಿತ್ತಾಟದಾಗ ಇರ್ತಿದ್ವಿ. ಇವಾಗ ನಮ್ಮ ಚಿಕ್ಕಪ್ಪವ್ರಿಗೆ ಆ ಮನೆ ದೊಡ್ಡ ಮನೆ ಕಟ್ಸಿದ್ದು. ಅವಾಗೇನು ಆ ಮನೆ ಬಿಟ್ಕೊಟ್ಟು ಹಿಂಗೆ ಬಂದೀನಿ. ಬಟ್ಟೆ ಎಲ್ಲ ಹುಟ್ಟು ಬಟ್ಟೆಗೆ ಬಂದು ಒಂದು ಸಾಮಾನು ಪಡ್ಕೊಂಡ್ರೆ ಮಾತ್ರ ಈ ಧ್ಯಾನಕ್ಕೆ ಬರೋಕ್ಕೆ ಸಾಧ್ಯ. ಇದೇ ರೀತಿ ನನಗೆ ಇದೇ ಸಾಯಂಕಾಲ ಸಮಯದಲ್ಲಿ 7 ವರ್ಷದ ಕೆಳಗಡೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಧಾಕೃಷ್ಣ ಅವರು ಹೊರಗಡೆ ಇದೇ ಥರ ಕಲೆಕ್ಷನ್ಗೆ ಹೋಗ್ತಾ ಇದ್ವಿ. ಆವಾಗ ಧ್ಯಾನ ಇಲ್ಲಿ ನಡೀತಾ ಇದೆ, ಹೋಗಿ ಬರೋಣ ಬಾ ಪಿರಮಿಡ್ನಲ್ಲಿ ಅಂತ ಹೇಳಿದರು. ಪಿರಮಿಡ್ ಅಂದರೆ ಗೊತ್ತಿಲ್ಲ, ಧ್ಯಾನ ಅಂದರೆ ಗೊತ್ತಿದ್ದಿಲ್ಲ ನನಗೆ. ಆ ಒಂದು ಸಮಯಕ್ಕೆ ನಾನು ಇದೇ ಥರ ಪಿರಮಿಡಿಗೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಇದೇ ಥರ ಕತ್ಲಿತ್ತು. ಇವಾಗ ನಾವೆಲ್ಲ ಯಾವ ಥರ ಧ್ಯಾನಕ್ಕೆ ಕೂತಿದ್ವಿ ಆ ಥರ. ಆ ಪಿರಮಿಡ್ನಲ್ಲಿ ಹತ್ತಿದ್ರೆ ಎಲ್ಲರೂ ಧ್ಯಾನಕ್ಕೆ ಕೂತಿದ್ರು. ಆಮೇಲೆ ಅಲ್ಲಿ ಕೂತಿದ್ರು ನೋಡಿ ಎಲ್ಲರೂ ಕಣ್ಣು ಮುಚ್ಚಾರೆ. ನನಗೆ 5 ನಿಮಿಷ ಕಣ್ಣು ಮುಚ್ಚೋಕೆ ಆಗಲಿಲ್ಲ. ನಾನು ಹಿಂದ್ಗಡೆ ಒಬ್ಬ ಮಾಸ್ಟರ್ ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನೋಡಿದೆ, ಸುಮ್ಮನೆ ನಾನು ಒಳಗೆ ಬಂದೀನಿ. ನಾನು ಕರ್ಕೊಂಡು ಬಂದು ಅದು ಕುಂತ್ಬಿಟ್ಟೆ ಧ್ಯಾನಕ್ಕೆ. ಏನಪ್ಪ ಎಲ್ಲರೂ ಕಣ್ಣು ಮುಚ್ಕೊಂತಾರೆ ಅಂದರೆ ನಾನು ಮೊಬೈಲ್ ತೆಗೆಯೋದು ನೋಡೋದು ಟೈಮ್ ಎಷ್ಟಾಯಿತು ಅಂತ. ನನಗೆ ಉದ್ದೇಶ ಏನು, ಕಲೆಕ್ಷನ್ ಚಿಂತೆ ಇತ್ತು ಅವಾಗ. ಹಂಗೆ ನೋಡಿದೆ ಒಂದು 5ರಿಂದ 10 ನಿಮಿಷಕ್ಕೆ ನಮ್ಮ ಕೈಲಿ ಕೂಡೋದಾಗಲಿಲ್ಲ. ಕೆಳಗಿಳಿದು ಬಂದುಬಿಟ್ಟೆ. ಅವಾಗ ಕೆಳಗಡೆ ಬಂದಾಗ ನಮಗೆ ಬೊಂಪರೆಡ್ಡಿ ಸರ್ ಅಂತ ಅಲ್ಲಿ ಪತಂಜಲಿ ಪಿರಮಿಡ್ ಅವರು ಎಲ್ಲ ವ್ಯವಸ್ಥಾಪಕರು ಅವರೆಲ್ಲ, ಅವರು ಯಾಕೆ ಸ್ವಾಮಿ ಇಲ್ಲಿ ಬಂದರೆ ಮೊಬೈಲ್ ಗಿಬೈಲ್ ಏನು ನೋಡಬಾರ್ದು, ಬಂದು ಕೂಡಬೇಕಷ್ಟೇ ಧ್ಯಾನಕ್ಕೆ ಅಂತ. ಇಲ್ಲ ಸರ್, ಆಯ್ತು ಸರ್, ಹಂಗೆ ಆಗಲಿ ಸರ್. ಅದಾದ ನಂತರ ನೆಕ್ಸ್ಟು 2 ದಿನ ಹೊರಗಡೆ ಕೆಳಗಿಳಿದು ಬಂದಮೇಲೆ ಆತಗ ಕೆಳಗಡೆ ಬಂದು ಕಾಫಿ ಕುಡಿಯೋಣ ಬಾ ಅಂತ ಕರ್ಕೊಂಡೋದ. ಧ್ಯಾನ ನಮಗಲ್ಲ, ವಯಸ್ಸಾದವರಿಗೆ. ನಮ್ಮ ಅತ್ತೆಯವರೆಲ್ಲ ಹೋಗ್ತಿದ್ರು, ಮಂಡಕ್ಕಿ ಮಿರ್ಚೆಲ್ಲ ತಗೊಂಡೋಗಿ ಧ್ಯಾನಕ್ಕೆ ಅಂತೇಳಿ ಕುಂತ್ಕೊಂಡು ತಿಂದು ಬರ್ತಿದ್ರೇನೋ, ಅದು ಧ್ಯಾನ ಇರ್ತದೇನೋ, ಇದು ಗೊತ್ತಿಲ್ಲ ನಮಗೆ ಅಂತ ನಾನು ಹಂಗೆ ಆತಗ ಅವಿಹೇಳನ ಮಾಡಿದೆ. ಅಂದರೆ ಇನ್ಸಲ್ಟ್ ಮಾಡಿದೆ. ನಮ್ಮ ವಯಸ್ಸಿಗಲ್ಲ ಧ್ಯಾನ, ವಯಸ್ಸಾದವರಿಗೆ ಧ್ಯಾನ ಅಂತ ಹೇಳಿದ್ದಾನೆ. ಅವಾಗ ಆತ ಇಲ್ಲ ಎಲ್ಲರೂ ಮಾಡ್ಬೋದು ಅಂದರೆ ಅಲ್ಲಿ ಸಣ್ಣ ಮಕ್ಕಳು ಬಂದಿದ್ದರು, ದೊಡ್ಡವರು ಬಂದಿದ್ದರು, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಇದ್ದರು. ಅದಾದಮೇಲೆ ಆತ ಇಲ್ಲ ಬೆಳಗಿನ ಜಾವ ನಾನು ಫೋನ್ ಮಾಡ್ತೀನಿ, ಬೆಳಿಗ್ಗೆ ಬಾ ಚೆನ್ನಾಗಿರ್ತೈತೆ ಧ್ಯಾನ. ಸರಿ ಹೇಳು ಅಂತೇಳಿ ನಾನು ಮನೆಗೆ ಹೋದ್ಮೇಲೆ ರಾತ್ರಿನೇ ನಾನು ಸ್ವಿಚ್ ಆಫ್ ಮಾಡಿ ಮಲಕ್ಕೊಂಡೆ. ಬೆಳಿಗ್ಗೆ ಮತ್ತೆ ಫೋನ್ ಮಾಡ್ತಾನೆ ಇದ್ದ ಅಂತೇಳಿ ಮತ್ತೆ ಫೋನ್ ಮಾಡಿನೇ ಸ್ವಿಚ್ ಆಫ್ ಬಂದೈತೆ. ನಾನು 7:30 8 ಗಂಟೆ ಅಂದರೆ ನಮ್ಮ ಅಪ್ಪರು ಕೊಪ್ಪಳ ಡ್ಯೂಟಿ ಮಾಡ್ತಿದ್ರು. ಅವರು 5:30 6ಕ್ಕೆಲ್ಲ ನಾನು ರೈಲ್ವೆ ಸ್ಟೇಷನ್ಗೆ ಅವ್ರನ್ನ ಬಿಟ್ಟು ಬಂದು ಮತ್ತೆ ಮಲಗಿ ಬಿಡ್ತಿದ್ದೆ. 7:30 8 ಗಂಟೆ ಆಯಿತು. ಆತ ಫೋನ್ ಮಾಡೋಣ ಸ್ವಿಚ್ ಆಫ್ ಬಂದೈತೆ. ನೆಕ್ಸ್ಟ್ ಆತ ಮಾಮೂಲು ಸಾಯಂಕಾಲ ಟೈಮ್ ಮತ್ತೆ ಕಲಿತಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು ಇಲ್ಲ ಚಾರ್ಜಿಂಗ್ ಇಟ್ಟಿದ್ದಿಲ್ಲ ಅಂತ ಹೇಳಿದೆ. ಅದಾದಮೇಲೆ ನೆಕ್ಸ್ಟು ಇಲ್ಲ ನಾಳೆ ಮತ್ತೆ ನಾನು ಫೋನ್ ಮಾಡ್ತೀನಿ ಬಾ ಅಂತ. ಸರಿ ಹೇಳು ಅಂತ. ಮತ್ತು ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಹಂಗೆ ಅಂತಾನಂತೇಳಿ ಅವಾಗ ಸೈಲೆಂಟ್ ಮೋಡ್ ಹಾಕಿನಂತೇಳಿ ಇನ್ನೊಂದಿನ ಫೋನ್ ಮಾಡಿದ. ಫೋನೇ ಎತ್ತಿಲ್ಲ, ಸೈಲೆಂಟ್ ಮೋಡ್ ಹಾಕಿದ್ದೆ. ಮತ್ತು ಅವಾಗ ಸಾಯಂಕಾಲ ಕಲಿತಾಗ ಸೈಲೆಂಟ್ ಮೋಡ್ ಹಾಕಿದ್ದೆ, ನನಗೆ ಗೊತ್ತೇ ಇಲ್ಲ ನೀನು ಫೋನ್ ಮಾಡಿರೋದು ಅಂತ ಹೇಳಿದೆ. ಇಲ್ಲ ಬೆಳಿಗ್ಗೆ ಮನೆ ಹತ್ರ ಬರ್ತೀನಿ ಅಂತ. ಅಯ್ಯಪ್ಪ ಮನೆ ಹತ್ರ ಬರೋಕ್ಕೆ ಹೋಗಬೇಡ, ನಾನು ಬರ್ತೀನಿ ಹೇಳು ಅಂತಂದೆ. ಇಲ್ಲ ಬಾ ಅಂತ ಕರೆದು. ಸರಿ ಹೇಳು ಅಂತೇಳಿ ಮತ್ತೆ ಫೋನ್ ಮಾಡಿದಾಗ ಎತ್ತಿ ಇಲ್ಲ ಬರ್ತಾಯಿದ್ದೀನಿ ಅಲ್ಲೇ ಇರು ಅಂತೇಳಿ ಮತ್ತೆ ಅಷ್ಟೊತ್ತಿಗೆ ರೆಡಿಯಾಗಿ ಮತ್ತೆ ನಾನು ಪಿರಮಿಡಿಗೆ ಹೋದ್ವಿ. ಅವತ್ತೇನೋ ವಿಶೇಷ ಹೆಂಗಿತ್ತಂದರೆ ಇದೇ ಥರ ಕೂದೆ. ಇಲ್ಲಿ ಎಷ್ಟು ಅದ್ಭುತ ಎನರ್ಜಿ ಐತೆ ಗೊತ್ತಾ. 1 ಅವರು ಅಷ್ಟು ಅನುಭವ ಆಯಿತು ಇಲ್ಲಿ, ಅಷ್ಟು ಅದ್ಭುತ. ಯಾಕಂದರೆ ಇಷ್ಟು ಪಿರಮಿಡ್ಸ್ ಇದ್ದಾರೆ, ಇಷ್ಟೆಲ್ಲ ಗ್ರೂಪ್ ಮೆಡಿಟೇಷನ್ ನಡೀತಾ ಇದೆ ಅಂದರೆ ಒಬ್ಬರು ಒಬ್ಬರಿಗೆ ಆ ಒಂದು ಈಕ್ವಲ್ ಆಗುತ್ತಂತೆ. ಇವಾಗ ನನಗೆ ಧ್ಯಾನ ಮಾಡೋಕ್ಕೊಂದು ಕಾನ್ಸಂಟ್ರೇಷನ್ ಇರೋದಿಲ್ಲ ಅಂದರೆ ನನ್ನ ಕಡಿಮೆ ಇರ್ತೈತೆ, ಇವ್ರ ಜಾಸ್ತಿ ಇರ್ತದೆ. ಹಾಗೆ ಒಬ್ಬರಿಗೆ ಇಲ್ಲಿ ಈಕ್ವಲ್ ಆಗುತ್ತಂತೆ. ಅಂದರೆ ಒಬ್ರಿಗೆ ಕೂಡೋಕ್ಕಾಗಲ್ಲ ಅಂದರೆ 10 ಜನ ಧ್ಯಾನಕ್ಕೆ ಕೂತ್ರೆ ಅಷ್ಟು ಎನರ್ಜಿ ಬರುತ್ತಂತೆ. ಆ
ಥರ ಒಂದೇ ಫ್ರೀಕ್ವೆನ್ಸಿಯಾಗಿ ಇರ್ತದಂತೆ, ಅಷ್ಟು ಒಂದು ಎನರ್ಜಿ ಬರ್ತದೆ. ಹಂಗೆ ನಾನು ಓಕೆ ಹೇಳೋಕೆ ಕೂಡ ಮನಸ್ಸು ಬರಲಿಲ್ಲ, ಯಾಕಂದರೆ ಸಮಯ ಆಯ್ತು ಅಂತೇಳಿ ಓಕೆ ಹೇಳಿದೆ. ಅಷ್ಟು ಅದ್ಭುತ ಆಯಿತು ಎನರ್ಜಿ ಕೂಡ, ಇಲ್ಲಿ ಧ್ಯಾನ ಕೂಡ ಅಷ್ಟು ಚೆನ್ನಾಗಿತ್ತು, ಏನೇನು ಥಾಟ್ ಬರಲ್ಲ ಇಲ್ಲ, ಅಷ್ಟು ಚೆನ್ನಾಗಿತ್ತು ಧ್ಯಾನ. ತುಂಬ ನೀವೆಲ್ಲ ಅದೃಷ್ಟವಂತರು. ಹಂಗೆ ಸರ್ ಅವರು ನನಗೆ ಮತ್ತೆ ಬಂದು ಹೋದೆ. 5 ಗಂಟೆಗೆ ಧ್ಯಾನಕ್ಕೆ ಹೋದ್ವಿ. 5ರಿಂದ 6 ಗಂಟೆ, 1 ಗಂಟೆ ಧ್ಯಾನ ಮಾಡಿದೆ. ನಿದ್ದೆ ಮಾಡಿದೆ ಗೊತ್ತಿಲ್ಲ. ಒಂದಿನ ಚೆನ್ನಾಗಿ ಆಯಿತು. 2ನೇ ದಿನ ಮತ್ತೆ ಹೋಗೋಣ ಅಂತೇಳಿ ಏನೋ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಸಾಯಂಕಾಲ ಟೈಮ್ ಹೋಗೋಣ ಬಿಡು ಅಂತೇಳಿ ಮತ್ತೆ ಕರ್ಕೊಂಡು ಹೋದ. ಸಾಯಂಕಾಲ ಹೋದಾಗ ಅವಾಗ ಸೂರ್ಯನಾರಾಯಣ ಸರ್ ಅಂತಿದ್ರು. ಅವರು ಯಾವ ಊರು ಏನಂತ ಕೇಳಿದ್ರೆ, ಸರ್ ಇರಾಳು, ನಮ್ಮದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿನಿ, ಹಿಂಗೆ ವ್ಯವಹಾರ ಐತೆ ಅಂದರೆ. ಹೌದಾ, 41 ದಿನ ಧ್ಯಾನ ಕಂಟಿನ್ಯೂ ಮಾಡು, ನಿನ್ನಲ್ಲಿ ಬದಲಾವಣೆಗಳು ಆಗ್ತವೆ ಏನನ್ನೋದು ಗೊತ್ತಾಗುತ್ತೆ ನಿನಗೆ, ತಪ್ಪಿಸ್ಬೇಡ, ಕಂಟಿನ್ಯೂ ಒಂದು 41 ದಿನ ನೀನು ಮಾಡು, ಏನು ಕೋರಿಕೆಗಳು ಕೋರೋ ಅವಶ್ಯಕತೆ ಇಲ್ಲ, ಸುಮ್ಮನೆ ನೀನು ಕಣ್ಣು ಮುಚ್ಕೊಂಡು ಕೂಡು, ನಿನ್ನ ಶ್ವಾಸ ಗಮನಿಸು ಅಷ್ಟೇ ಅಂತೇಳಿ. ಆಗ್ಲಿಲ್ಲ ಸರ್ ಅಂತೇಳಿ ಅವಾಗ ನಾನೇನು ಮಾಡಿದೆ, ಕರೆಕ್ಟ್ 5 ಗಂಟೆಗೆಲ್ಲ ಬಂದು ಕರೆಕ್ಟ್ ಪಿರಮಿಡ್ನಾಗ ಕೂಡೋಕೆ ಸ್ಟಾರ್ಟ್ ಮಾಡಿದೆ. 1 ದಿನ 2 ದಿನ ಚೆನ್ನಾಗಿ ಅನ್ನಿಸ್ತು, 3 ದಿನ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಒಂಥರ ಅದು ಆನಂದ ಸಿಕ್ತು ಧ್ಯಾನ. ಯಾವಾಗಪ್ಪ ಟೈಮ್ 5 ಗಂಟೆ ಆಗ್ತದೆ ಅನ್ನೋ ಮಟ್ಟಕ್ಕೆ ಬಂದೆ. 1 ವಾರ ಚೆನ್ನಾಗಿ ಅನ್ನಿಸ್ಬಿಡ್ತು. ಆಮೇಲೆ ಸಂಡೇ ಈ ಥರ ಒಂದು ಪ್ರೋಗ್ರಾಮ್ ನಡೀತಾ ಇರ್ತದೆ, ವ್ಯವಸ್ಥೆ ಚೆನ್ನಾಗಿ ಬಾ ಕ್ರಾಸಿಗೆ ಅಂತ ಫೋನ್ ಮಾಡಿದರು. ಆ ಟೈಮ್ನಾಗ ಹೋದೆ. ಅಲ್ಲಿ ಈ ಥರ ಮಾಸ್ಟರ್ನ ಕರ್ಕೊಂಡು ಬಂದರು. ಈಗ ಹನುಮಂತರಾವ್ ಮಾಸ್ಟರ್ ಹೆಂಗಾದ್ರೆ ಹಂಗೆ ಅವ್ರ ಅನುಭವ ಕೇಳಿದೆ. ಅವರು ಈ ಥರ ಒಂದು ಆರೋಗ್ಯ ಪರಿಸ್ಥಿತಿ ಸರಿಯಾಗಿಲ್ಲ, ಈ ಧ್ಯಾನದಿಂದ ನಾನು ಆರೋಗ್ಯ ಚೆನ್ನಾಗಿದ್ದೀನಿ, ಆನಂದವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿದರು. ಇದ್ರಾಗ ಇಷ್ಟೆಲ್ಲ ಮ್ಯಾರಾಕಲ್ಸ್ ಇದ್ದಾವೆ, ಮತ್ತು ನಮಗೆ ಯಾಕೆ ಆಗಲ್ಲ, ನೋಡೋಣ ಬಿಡು ನಾವು ಕೂಡ ಅಂತೇಳಿ ಹಂಗೆ 1-2 ವಾರ ಕ್ಲಾಸ್ಗಳು ಕೇಳಿದೆ. ಆಮೇಲೆ ಅನ್ನ ಪ್ರಸಾದ ಮಾಡಿಸೋರು ಕೂಡ ಅಲ್ಲಿ ಚೆನ್ನಾಗಿ ಪ್ರಸಾದ ಮಾಡಿಸ್ತಾಯಿದ್ರು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿಸ್ತಾರೆ, ಊಟ ನೀಡಿಸ್ತಾರೆ. ಇಲ್ಲಿ ಬಂದು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂತಾರೆ. ಎಷ್ಟು ಚೆನ್ನಾಗೈತಲ್ಲಪ್ಪ ಇದು. ಎಲ್ಲಿ ಯಾವ ಸೊಸೈಟಿಯ ನೋಡಿಲ್ಲ ನಾನು. ಎಲ್ಲೋದ್ರೂ ದುಡ್ಡು ಖರ್ಚಾಗ್ತವೆ, ಎಲ್ಲೋದ್ರೂ ಜೋಬ್ನಾಗೆ ದುಡ್ಡು ತೆಗಿಲೇಬೇಕು. ಇಲ್ಲಿ ಹೋದವರಿಗೆ ನೀರು ಕುಡಿ ಅಂತಾರೆ, ಧ್ಯಾನ ಮಾಡು ಅಂತಾರೆ, ಊಟ ಮಾಡು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗೈತಲ್ಲಪ್ಪ ಇದು ಅಂತ ನಾನು ಹಂಗೆ ಎಕ್ಸ್ಪೆಕ್ಟ್ ಮಾಡಿದೆ. ಅದಾದಮೇಲೆ ಆನಂದ ಅನ್ನಿಸ್ತು. ಆಮೇಲೆ ಗ್ಯಾಸ್ಟ್ರಿಕ್ಕು, ಮೈಗ್ರೇನ್ ಹೆಡ್ಡೇಕ್ ಜಾಸ್ತಿ, ತಲೆನೋವು, ನನಗೆ ಸಿಟ್ಟು ಕೂಡ ಭಾಳ ಇತ್ತು. ನನಗೆ ಅಂಥ ಸಿಟ್ಟಿತ್ತು. ಬರ್ತಾ 15 ದಿನ 20 ದಿನ ಆದಂಗೆಲ್ಲ ಕಳೆದಂಗೆಲ್ಲ ನನಗೆ ಏನೋ ಒಂಥರ ಹೊರಗಡೆ ಇರೋ ಹತ್ರ ಮಾತಾಡೋಕ್ಕೆ ಮನಸ್ಸು ಬರಲಿಲ್ಲ. ಧ್ಯಾನಿಗಳು ಅಂದರೆ ಸಾಕು, ಇವಾಗ ಅಲ್ಲಿ ಅವ್ರ ಹತ್ರ ಮಾತಾಡಬೇಕು. ಪಿರಮಿಡ್ ಎಲ್ಲನ ಯಾವ ಏರಿಯಾದನ ಸಿಕ್ಕರೆ ಆ ಏರಿಯಾದಾಗ ಹೋಗಿ ಪಿರಮಿಡ್ ಕಂಡ್ರೆ ಸಾಕು, ಸ್ವಲ್ಪ ಹೊತ್ತು ಧ್ಯಾನ ಮಾಡಲ ಅಂತ ಕೇಳೋ ಮಟ್ಟಕ್ಕೆ ಬಂದೆ ನಾನು. ಅಂದರೆ ಸ್ವಲ್ಪ ಹೊತ್ತು ಕುಂತು ಬರಲ್ಲ ಅಂತ. ಹಾಗೆ ಗಂಟೆ ಅರ್ಧ ಗಂಟೆ ಕೂಡಕ್ಕೆ ನಿಂತ್ಕೊಂಡೆ. ಬರ್ತಾ 2 ತಾಸು 3 ತಾಸು ನಾನು ಕೂಡಕ್ಕೆ ಪ್ರಯತ್ನ ಪಟ್ಟೆ. ಚೆನ್ನಾಗಿ ಅನ್ನಿಸ್ತು. ಆವಾಗ ಈ ಒಂದು ಧ್ಯಾನದ ಬೆಲೆ ಏನನ್ನೋದು ಗೊತ್ತಾಯಿತು. ನಮ್ಮ ಮನೆಗೆ ಒಂದಿನ ನಾನು ಸರ್ ಅವ್ರ ಹತ್ರ ಕೇಳಿ, ಸರ್ ಪ್ರಸಾದದ ನಮ್ಮದೇ ಇರಲಿ ಒಂದಿನ ಅಂತಂದರೆ ಆಯಿತು ಅಂತ 3 ವಾರ ನನಗೆ ಸಿಗಲಿಲ್ಲ. 4ನೇ ವಾರ ಸಿಕ್ತು. ಆ 4ನೇ ವಾರದಾಗ ನಮ್ಮ ಮನೆ ಕುಟುಂಬದವರಿಗೆ, ನಮ್ಮ ಅಮ್ಮಗೆ, ಅಕ್ಕಗೆ, ನಮ್ಮ ಮಾವ ಅವರೆಲ್ಲರೂ ಕರ್ಕೊಂಡು ಹೋದೆ. ಅವರೆಲ್ಲರೂ ಧ್ಯಾನ, ಇಷ್ಟು ಜನ ಬರ್ತಾರಲ್ಲ ಧ್ಯಾನಕ್ಕೆ ಅಂತ ಅವರು ತಿಳ್ಕೊಂಡ್ರು. ಅವತ್ತಿನಿಂದ ನಾವು, ನಮ್ಮ ಹೆಂಡತಿ, ನಮ್ಮಮ್ಮ ಅವರು ಎಲ್ಲ ಸ್ವಲ್ಪ ಪ್ರಾರಂಭ ಮಾಡಿದರು. ನಮ್ಮ ತಂದೆ ಅವೆಲ್ಲ ಗೊತ್ತಿಲ್ಲ ಧ್ಯಾನ ಅಂದರೆ ಏನು ಅಂತ. ಆತ ಕೂಡ ಬಾ ಅಂತ ಕರೆದ್ರೆ ಬರಲ್ಲ ಅಂದರು. ಮತ್ತು ಪಿರಮಿಡ್ ತಗೊಂಡೋಗಿ ಮನೆಗೆ ಹಾಕಿದೆ. ಹನುಮಂತರಾವ್ ಮಾಸ್ಟರ್ ಕೊಟ್ಟರು, ತಗೊಂಡೋಗಿ ಆ ಪಿರಮಿಡ್ ಮನೆ ಹತ್ರ ಹಾಕಿದೆ. ಏನಿದೆ ಅಂತ ಕೇಳಿದ. ಇಲ್ಲ, ಇದು ಹಾಕ್ಕೊಂಡು ಕುಂತ್ಗ, ನಿನಗೆ ಆನಂದ ನೆಮ್ಮದಿ, ಅಂದರೆ ಸಿಟ್ಟೇ ಬರೋದಿಲ್ಲ ನಿನಗೆ, ನಗ್ನಗ್ತಾ ಇರ್ತೀವಿ ಹಂಗೆ ಹಿಂಗೆ ಅಂತ. ಆಯ್ತು ಹಾಕಂದು ಅವ್ರು ಚೇರ್ ಸರಿ ಹಿಂಗೆ ಪಿರಮಿಡ್ ಹಾಕಿದೆ. ಅವರು ಸುಮ್ಮನೆ ಕಣ್ಣು ಮುಚ್ಚಿ ನಿಂಗೆ ಕುತ್ಕೊಂಡ್ರೆ ಅದ್ರಾಗ PMC ಚಾನಲ್ ಅವರಿಗೆ ಸಬ್ಸ್ಕ್ರೈಬ್ ಮಾಡಿಕೊಟ್ರೆ ಆ ಮ್ಯೂಸಿಕ್ ಇಟ್ಕೊಳ್ಳೋದು, ಅದು ಅನುಭವ ಕೇಳೋದು, ಅವ್ರು ಧ್ಯಾನ ಕೂಡೋದು. ಅವ್ರು ಹಂಗೆ ಕನೆಕ್ಟ್ ಆದರು. ಪಿರಮಿಡಿಗೆ ಬಂದರೆ ಬರ್ತಿದ್ದೆ, ಇಲ್ಲ ನಿನ್ನ ಹೆಂಡ್ತಿ ಕರ್ಕೊಂಡೋಗು, ನಿಮ್ಮ ಅಮ್ಮನ ಕರ್ಕೊಂಡೋಗು ಅಂತ ಹೇಳ್ತಿದ್ರು. ಹಂಗೆ ಬರ್ತಾ ಅವರು ಧ್ಯಾನ ಸ್ಟಾರ್ಟ್ ಮಾಡಿದರು. ಸುಮಾರು ಈ 41 ದಿನದಲ್ಲಿ ನಮ್ಮ ತಮ್ಮನ ಮದುವೆ ಕೂಡ ಫಿಕ್ಸ್ ಆಯಿತು. ಅವ್ರದ್ದು ಮದುವೆ ಆಯಿತು. ಆದರೂ ನಾನು ಎಲ್ಲಿಗೆ ಹೋಗಿರಲಿ, ಮತ್ತು ಬೆಳಗ್ಗೆ ರಾತ್ರಿಗೆಲ್ಲ ನಾನು ಬಳ್ಳಾರಿಗೆ ಬರ್ತಿದ್ದೆ ಕರೆಕ್ಟ್. ಮತ್ತು ಪಿರಮಿಡಿಗೆ ಹೋಗೋಕೆ 5 ಗಂಟೆಗೆಲ್ಲ ಸುಮಾರು 40-50 ಕಿಲೋಮೀಟ್ರ್ 100 ಕಿಲೋಮೀಟ್ರ್ ಇದ್ದರೆ ಕೂಡ ನಾನು ಬೈಕ್ ತಗೊಂಬಂದು ಮತ್ತೆ ಧ್ಯಾನ ಮಾಡಿ ಹೋಗ್ತಿದ್ದೆ ಬೆಳಿಗ್ಗೆ 1 ಗಂಟೆ. ಅಷ್ಟು ನನಗೆ ಸಂತೋಷ ಸಿಕ್ತು. ಆಮೇಲೆ ನನ್ನ ಲೈಫಲ್ಲಿ ಕಾರ್ ಡ್ರೈವಿಂಗೇ ಬರ್ತಿದ್ದಿಲ್ಲ ನನಗೆ. ನಮ್ಮ ಅಪ್ಪಗೊಂದು ಕಾರ್ ತಗೋಬೇಕನ್ನೋದು ಒಂದು ಆಸೆ ಇತ್ತು. ಆ 41 ದಿನದಲ್ಲಿ ನಮ್ಮ ಫ್ರೆಂಡಿಗೆ ಯಾರೋ ದುಡ್ಡು ಕೇಳಿದ್ದ ಸಾಲ ಅಂತ. ಅದು ಆಯ್ತು ಹೇಳಪ್ಪ ಕೊಡ್ತೀನಿ ಅಂತ ಕೊಡೋಕೆ ಹೋದರೆ, ಬೇರೆಯವ್ರಿಗೆ ಯಾರಿಗೋ ನಾನು ಕಾರ್ ಮಾರಬೇಕಾಗಿತ್ತು, ಕಾರ್ ಮಾರಿ ದುಡ್ಡು ಕೊಡ್ತೀನಿ ಸಾರ್ ಅಂತ. ಇನ್ನೊಬ್ಬ ಫ್ರೆಂಡ್ ಇಟ್ಕೊಂಡು, ಬೇರೆ ಯಾರಿಗೆ ಯಾಕೆ ಮಾರ್ತೀವಿ, ಅದು ಅಣ್ಣಿಗೆ ಕೊಟ್ಬಿಡು ಅಂತ. ನನಗೆ ಡ್ರೈವಿಂಗೇ ಬರೋದಿಲ್ಲ, ಕಾರ್ ತಗೊಂಡು ಏನು ಮಾಡಲಿಲ್ಲ, ತಗೊಂಬಿಡಿ ಸರ್ ಅಂತ. ಹಂಗೆ ಮೆರಾಕಿಲ್ ಆಗಿ ಆ ಕಾರ್ ಬಂತು. ಆ ಕಾರ್ ಬಂದರೆ ನನ್ನ ಹತ್ರ ಡ್ರೈವಿಂಗ್ ಮಾಡೋಕ್ಕೆ ಗೊತ್ತಿಲ್ಲ. ನಮ್ಮ ಇನ್ನೊಬ್ರು ಕರ್ಕೊಂಬಂದಿದ್ದೆ ಡ್ರೈವರ್ನ.
ಆ ಡ್ರೈವರ್ನ ಕರ್ಕೊಂಬಂದು ಕಾರ್ ತಗೊಂಡು ಊರಿಗೆ ಹೋಗಿದೆ. ಆ ಕಾರ್ನಾಗ ಡ್ರೈವಿಂಗ್ ಕಲ್ತ್ಕೊಂಡು ಈ 41 ದಿನ ತಟಿ ಮತ್ತೆ ಇನ್ನೊಂದು ಕಾರ್ ಸ್ಕೋಡಾ ರ್ಯಾಪಿಡ್ ಅಂತ ಡಾಕ್ಟ್ರು ನಮಗೆ ಅವರು ಮೆರಾಕಿಲ್ ಅದು. ಅವರು ಕೂಡ ಮಂಜು ಇದು ನಿನ್ನ ಹತ್ರ ಬೇಕಾದ್ರೆ ತಗೋ ಕಾರ್ ಅಂತ ಅವರು ಕೊಟ್ಟೋದ್ರು. ಹಂಗೆ 41 ದಿನದಲ್ಲಿ ಕಾರ್ ಡ್ರೈವಿಂಗ್ ಮಾಡಿ 2 ಕಾರ್ ತಗೊಂಡೆ ನಾನು. ಅದು ಒಂದು ಮೆರಾಕಿಲ್. ಯಾಕಂದರೆ ಡ್ರೈವಿಂಗೇ ಗೊತ್ತಿಲ್ಲ ನನಗೆ. ಇವ್ರನ್ನ ಕೇಳ್ತಿದ್ರೆ ಭಯ ಅನ್ನೋದು ಯಾಕಪ್ಪ, ಡ್ರೈವಿಂಗ್ ಕೊಟ್ಟರು ನಾನು ಹಂಗೆ ಹೋಗ್ತಾಯಿದ್ದೆ ಡ್ರೈವ್ ಮಾಡ್ಕೊಂಡು ರಾಯಲ್ ಸರ್ಕಲ್ ಎಲ್ಲ ಕಡೆ ಅಡ್ಡಾಡಿ ಬಂದೆ. ನನಗೆ ಅವಾಗ ಕೇಳ್ತಾರೆ ಡ್ರೈವಿಂಗ್ ಬರ್ತದಂದ್ರೆ ಡ್ರೈವಿಂಗ್ ಗೊತ್ತಿಲ್ಲ ನನಗೆ ಅಂತ. ಅಂದರೆ ಆ ನಂಬಿಕೆ ದೈವ ವಿಶ್ವಾಸ ಇಟ್ಕೊಂಡ್ರೆ ಏನು ಬೇಕಾದ್ರೆ ಸಾಧನೆ ಮಾಡೋದು. ಹಂಗೆ ಆ ಮೆರಾಕಿಲ್ ಅನ್ನೋದು ನಡೀತು. ನಮಗೆ ಡ್ರೈವಿಂಗೇ ಗೊತ್ತಿಲ್ಲದವರು ಆ ಡ್ರೈವಿಂಗ್ ಕಲಿತು 2 ಕಾರ್ ತಗೊಂಡು ಬಂದ್ವಿ ಆ 41 ದಿನದಲ್ಲಿ. ಅದು ಮೆರಾಕಿಲ್ಸ್. ಅದಾದಮೇಲೆ ನಮ್ಮ ಅಮ್ಮವರು ಬಂದರು, ನಮ್ಮ ಮಿಸ್ಸಸ್ ಬಂದರು, ಅಕ್ಕ ಅವರೆಲ್ಲರೂ ಧ್ಯಾನಕ್ಕೆ ಬಂದರು. ಚೆನ್ನಾಗೈತೆ ಈ ಥರ ಒಂದು ಕಾರ್ಯಕ್ರಮ ಎಲ್ಲವೂ ನಮ್ಮೂರಾಗ ಕೂಡ ನಡೆಸಿದ್ರೆ ಚೆನ್ನಾಗಿತ್ತಲ್ಲ ಅಂತ ನಾನು ಇವ್ರ ಹತ್ರ ಶೇರ್ ಮಾಡ್ಕೊಂಡೆ. ಇವರೆಲ್ಲೇ ಕಾರ್ಯಕ್ರಮಕ್ಕೆ ಹೋಗಿರಲಿ ಅನ್ನಪ್ರಸಾದಕ್ಕೆ ಮುಂದೆ ಇರ್ತಿದ್ರು. ನೋಡ್ತಾ ಇದ್ದೆ ಪಿರಮಿಡ್ ಓಪನಿಂಗ್ ಆಗಲಿ, ಗುಗ್ರೆಟ್ಟಿ ಪಿರಮಿಡ್ ಆ ಟೈಮ್ನಾಗ ಓಪನ್ ಮಾಡಿದ್ರು. ಆ ಟೈಮ್ನಾಗ ಇವರು ಅನ್ಎಕ್ಸ್ಪೆಕ್ಟೆಡ್ ಪಿರಮಿಡ್ ಓಪನಿಂಗ್ ಇಟ್ಕೊಂಡ್ರೆ ಕೂಡ ಅವ್ರು ಅವಾಗೆ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಮಾಡ್ತಾಯಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಎಷ್ಟು ಚೆನ್ನಾಗೈತಲ್ಲ, ಈ ಥರ ನಮ್ಮೂರಾಗ ಒಂದು ಮಾಡ್ಬೇಕಂತ ನಾನು ಅವಾಗ ಪುರುಷೋತ್ತಮ್ ಸಾರ್ ಅಂತಿದ್ರು, ಅವ್ರನ್ನ ಕೇಳಿದೆ, ಸರ್ ನಮ್ಮೂರಾಗ ಕೂಡ ಪಿರಮಿಡ್ ಕಟ್ಬೇಕಂತ ಇದ್ದೀನಿ ಸರ್, ಎಷ್ಟು ದಿನ ಆಯ್ತು ಧ್ಯಾನ ಮಾಡೋಕ್ಕೆ, ಈಗ ರೀಸೆಂಟಾಗಿ ಬಂದಿದ್ರೆ ನೀನು ಮಾಡು ಅದೇ ತಾನಾಗೆ ಬರ್ತೈತೆ ಅಂತ ಹೇಳಿದ್ರು ಅವರು. ಆಯ್ತು ಸರ್ ಮಾಡ್ತೀನಿ ಅಂತ. ಹಂಗೆ ಧ್ಯಾನ ಮಾಡ್ತಾ ಹೋದೆ. ಆಮೇಲೆ ಒಂದು ಕೇರ್ ಸೆಂಟ್ರ್ ಇವಾಗ ಹೆಂಗೆ ಸರ್ ಅವರು ಎಲ್ಲ ವ್ಯವಸ್ಥೆ ಮಾಡಿರಲಿ ಅದೇ ಥರ ಪಿರಮಿಡ್ಗಳು ಇವ್ರ ಶಾಪಲ್ಲೇ ತಗೊಂಡೋಗಿ ನಾವೊಂದು ಕಾಂಪ್ಲೆಕ್ಸ್ ತಗೊಂಡು ಆ ಕಾಂಪ್ಲೆಕ್ಸಲ್ಲಿ ಎಲ್ಲ 4 ಕಾಂಪ್ಲೆಕ್ಸಲ್ಲಿ ಒಂದು ಕಾಂಪ್ಲೆಕ್ಸ್ ಖಾಲಿ ಮಾಡಿ ಈ ಥರ ಒಂದು ಪಿರಮಿಡ್ ಹಾಕಿ ಧ್ಯಾನ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಫ್ರೆಂಡ್ ಸರ್ಕಲ್ಗೆ ಇವರಿಗೆ ಬರೋಕ್ಕೆ ಸ್ವಲ್ಪ ಅನುಕೂಲ ಆಯಿತು. ಅದು ಹುಣ್ಣಿಮೆ ದಿನ. ಅಲ್ಲಿ ಹಳ್ಳಿ ಊರಲ್ಲಿ ಸ್ವಲ್ಪ ಸಂಕೋಚ ಇರ್ತದೆ. ಯಾಕಂದರೆ ಗಂಡು ಮಕ್ಳು ಅದಂದರೆ ಹೆಣ್ಮಕ್ಳು ಹೋಗಲ್ಲ, ಮತ್ತು ಅವ್ರು ಹೆಣ್ಮಕ್ಳು ಕುಂತಾರಂದ್ರೆ ಗಂಡು ಮಕ್ಳು ಹೋಗಂಗಿಲ್ಲ. ಆ ಥರ ಒಂದು ಕಾಂಪ್ಲೆಕ್ಸ್ಗಳಲ್ಲ, ಮನೇನೇ ಅಲ್ಲ. ಅಲ್ಲಿ ಇಲ್ಲಿ ಅವರು ಒಬ್ರು ಕರೆದ್ರೆ ಒಬ್ರು ಯಾರನ್ನೊಬ್ರು ಬಂದರೆ ನಾವು ಹೊರಗೆ ಕುಂದಿರ್ತಿದ್ವಿ. ಅಂದರೆ ಅಷ್ಟು ಒಂದು ಇದಿರ್ತಿತ್ತು ಹಳ್ಳಿ ಊರಾಗ. ಗಂಡು ಮಕ್ಳದಾರ ಹೋಗ್ಬಾರ್ದು ಅಂಬೋದು, ಅವ್ರು ವಾಪಸ್ ಹೋಗೋದು, ಹಂಗೆ ಆಗ್ತಿತ್ತು. ಅವ್ರಿಗೆ ಕೈ ಮುಗಿದು ಕರ್ಕೊಂಬಂದು ಕೂಡಿಸ್ತಾ ಇದ್ದೆ. ಹಂಗೆ ಮೆಡಿಕಲ್ ಸ್ಟೋರ್ ಇದ್ದಾಗ ಲಾಕ್ಡೌನ್ ಸಮಯ ಎಲ್ಲ ಸೆಂಟ್ರ್ಗಳು ಬಂದಾಗ್ಬಿಟ್ಟು ನಮ್ಮದು ಕೇರ್ ಸೆಂಟ್ರ್ ಇತ್ತಲ್ಲ ಅದನ್ನು ಹಂಗೆ ಓಪನ್ ಮಾಡಿದ್ವಿ. ಯಾರನ್ನ ನನಗೆ ಮೆಡಿಕಲ್ ಡಾಕ್ಟ್ರ್ ಹತ್ರ ತೋರ್ಸೋಕೆ ಬರ್ತಾಯಿದ್ರೆ ಕ್ಲಿನಿಕ್ ಕೂಡ ನಮ್ಮದೇ ಇತ್ತು. ಕಷಾಯ ಅದೆಲ್ಲ ಮಾಡಿಸಿರ್ತಿದ್ವಿ. ಅಲ್ಲಿ ಬರೋರಿಗೆಲ್ಲ ಕಷಾಯ ಕೊಡೋದು, ಸ್ವಲ್ಪ ಧ್ಯಾನ ಮಾಡ್ರಿ ಅಂತ ಹೇಳೋದು. ಅವರು ಇದೇನಪ್ಪ ಈತ ಧ್ಯಾನ ಮಾಡಂತಾನೆ ಸುಮ್ಮನೆ ಕಣ್ಮುಜಿಯನ್ನು ಕುಂದ್ರಿ ಅಂತ ಹೇಳೋದು. ಅವರಿಗೆ ಎಷ್ಟೋ ರಿಲೀಫ್ ಆಗ್ತಿತ್ತು. ಹಂಗೆ ಅವಾಗ ನನಗೆ ಕನೆಕ್ಟ್ ಆಗಿರೋರು ಸುಮಾರು ಈಗ ನೆನೆಸ್ತಾ ಇದ್ದಾರೆ. ಅವಾಗ ನಾನು ನಿಮ್ಮ ಆಸ್ಪತ್ರೆ ತೋರ್ಸೋಕ್ಕಂತ ಬಂದವರು ಇವಾಗ ನಮಗೆ ಧ್ಯಾನದ ಬಗ್ಗೆ ಗೊತ್ತಾಯಿತು, ನೀವು ಪಿರಮಿಡ್ ಕಟ್ಟಿದಾಗ ಗೊತ್ತಾಯ್ತು ನಮಗೆ ಅಂತ. ಅವರು ಇವಾಗ ಎಷ್ಟೋ ಕಾಲು ನೋವು, ಶುಗರು, BP, ಆಯಾಸ, ಅಸ್ತಮ ಅಂತಾರಲ್ಲ, ಸಾಯೋವರೆಗೆ ಟ್ಯಾಬ್ಲೆಟ್ ತಗೊಳ್ತಾ ಇದ್ರು. ಅವರು ನಮ್ಮ ಹತ್ರ 3,000 ರೂಪಾಯಿ ಕ್ರೆಡಿಟ್ ಇಡ್ತಾಯಿದ್ರು. ತಿಂಗಳು ಬಂದರೆ ಪೆನ್ಷನ್ ದುಡ್ಡು ನಮಗೆ ತಂದು ಕೊಡ್ತಿದ್ರು. ಅಂಥವ್ರು ಈಗ ಈ ಪಿರಮಿಡ್ ಧ್ಯಾನ ಮಾಡಿದಾಗಿಂದ 5 ನಿಮಿಷ ಫೋನ್ನಾಗ ಮಾತಾಡೋಕ್ಕೆ ಬರಲಿಲ್ಲದವರು ಈಗ ಅರ್ಧ ಗಂಟೆ ಫೋನ್ನಾಗ ಮಾತಾಡ್ತಾರೆ. ವಿತೌಟ್ ಟ್ಯಾಬ್ಲೆಟಿಂದ ಆನಂದವಾಗಿ ಇದ್ದಾರೆ, ನೆಮ್ಮದಿಯಿಂದ. ಇದಕ್ಕಿಂತ ಬೇರೆ ಭಾಗ್ಯ ಯಾವುದ್ರಾಗ ಹೇಳ್ತೀವಿ. ನಾನೇ ಹೇಳ್ತಾ ಇದ್ದೆ, ಇದು ತಾತ್ಕಾಲಿಕ ಉಪಶಮನ ಅಷ್ಟೇ, ಮೊಣಕಾಲು ನೋವು, ಕೈಕಾಲು ನೋವು ಅಂದರೆ. ಆದರೆ ಅದನ್ನು ತಗೊಳ್ರಿ ಮತ್ತು ಧ್ಯಾನ ಮಾಡಿರಿ, ನಿಮಗೆ ಪೂರ್ತಿ ಬುಡ ಸಮೇತ ತೆಗೆಯೋದು ಇದೇ ಧ್ಯಾನ ಅಂತ ಹೇಳ್ತಾ ಇದ್ದಾರೆ. ಆವಾಗ ನನಗೆ ಒಂದು ಪ್ರೋತ್ಸಾಹ ಕೊಡ್ತಾಯಿದ್ರು. ಎಲ್ಲ ಇವು ಮಾಸ್ಟರ್ ಜೊತೆ ನಾನು ಅಡ್ಡಾಡ್ತಾ ಇದ್ದೆ. ಆವಾಗ ಆ ಕೇರ್ ಸೆಂಟ್ರ್ ಆದಮೇಲೆ ಕರೆಕ್ಟು 1 ವರ್ಷ ಆಯಿತು. ಇಲ್ಲೇ ಒಂದು ಅದ್ಭುತವಾದ ಪಿರಮಿಡ್ ಬರಬೇಕಂತ ಅಂದ್ಕೊಂಡ್ವಿ ನಾವೆಲ್ಲ. ಒಂದು ಈ ಥರ ಕೂತು ಈ ಏರಿಯಾದಾಗೆ ಬರ್ಬೇಕಂದ್ರೆ ಆ ಏರಿಯಾದಾಗ ಮನೆಗಳು ಕೊಡೋರಿಲ್ಲ, ಜಾಗ ಸಿಗೋದು ಇಲ್ಲ. ಅಂಥದ್ದು ಇದ್ದಕ್ಕಿದ್ದಂಗೆ ಒಬ್ಬರು ಫೋನ್ ಮಾಡಿ, ನಮ್ಮ ಮಲ್ಲಿಕಾರ್ಜುನ ಅವ್ರ ಮಾವ ಅವರು, ಈಗ ಜಾಗ ಐತೆ ತಗೊಂಬಿಡು, ಚೆನ್ನಾಗೈತೆ ಅಂತೇಳಿ. ಆ ರೇಟು ನಾನು ಮಾತಾಡಿಲ್ಲ, ಸುಮ್ಮನೆ ಹೋದೆ. ಅವ್ರು ಹೇಳಿದ ರೇಟಿಗೆ ಮಾತಾಡಿ ಸ್ವಲ್ಪ ಸಮಯ ಕೊಡ್ರಿ ಅಂದೆ. ಆ ಸಮಯ ಕೊಟ್ಟರು, ಅಡ್ವಾನ್ಸ್ ಕೊಟ್ಟು 3 ತಿಂಗಳಾಗಿ ಆ ಮನೆ ರಿಜಿಸ್ಟ್ರೇಷನ್ ಆಯಿತು. ಆ ರಿಜಿಸ್ಟ್ರೇಷನ್ ಆಗೋ ಟೈಮ್ನಾಗ ನಾನು 4 ತಿಂಗಳು ಕೇಳಿದ್ದೆ ಅವರಿಗೆ. ಅವ್ರು 3 ತಿಂಗಳ ಇಲ್ಲ 3 ತಿಂಗಳ ನಮ್ಮ ಅಣ್ಣವರೆಲ್ಲರೂ ಅರ್ಜೆಂಟ್ ಐತೆ, ಮತ್ತು ಇಲ್ಲಾಂದರೆ ಕಷ್ಟ, ಅವ್ರು ಚೇಂಜ್ ಆಗಿಬಿಡ್ತಾರೆ, ಹಂಗೆ ಹಿಂಗೆ ಅಂದರು. 4 ಲಕ್ಷ ದುಡ್ಡು ಕಡಿಮೆ ಬಂತು ನನಗೆ ರಿಜಿಸ್ಟ್ರೇಷನ್. ಅವರು 10 ರೂಪಾಯಿ ಕಡಿಮೆ ಇದ್ದರೆ ವ್ಯವಹಾರ ಮಾಡೋರಲ್ಲ. ಇವಾಗ 3 ಲಕ್ಷ ರೂಪಾಯಿ ಅಂದರೆ 3 ಲಕ್ಷ ಇವಾಗೆ ಕೊಡಬೇಕು. ಆದರೆ 1,000 ಕಮ್ಮಿ ತಗಪ್ಪ, ಇವಾಗೆ ತಿಂಗಳವರೆಗೆ ಅವಸರ ಇಲ್ಲ ಅಂದರೆ ಕೂಡ, ಇಲ್ಲ ತಿಂಗಳಾದ್ಮೇಲೆ ಕೂಡ 3 ಲಕ್ಷ ಕೊಡು ಅಂಬೋರವ್ರು. ಅಂಥವ್ರು ಅವರು ಫೋನ್ ಮಾಡಿ, ಮತ್ತು ಆಯ್ತು ಮಂಜು, ನಂದು ಬೇಕಾದ್ರೆ ನಮ್ಮ ಅಣ್ಣ ತಮ್ಮರೆಲ್ಲ ಹಂಚ್ಕೊಂತೀವಿ, ನಮ್ಮ ಅಣ್ಣ ತಮ್ಮರದೆಲ್ಲ ಕೊಡ್ತೀನಿ, ನಂದು ಬೇಕಾದ್ರೆ ನೀನು 1 ತಿಂಗಳೇ ಬಿಟ್ಟು ಕೊಡು ಅಂತ ಹೇಳಿದ್ರು. ಆ ಮಾಸ್ಟ್ರಿಗೆ ಒಂದು ಜೋರಾದ ಚಪ್ಪಾಳೆ. ಅಂದರೆ ನೇಚರ್ಗೋಸ್ಕರ ನಾವು ಕೆಲಸ ಮಾಡಿದ್ರೆ ಎಂಥವ್ರು ಬೇಕಾದ್ರೆ ಸಹಕಾರ ಮಾಡ್ತಾರಂತೆ. ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ 1 ಲಕ್ಷ ರೂಪಾಯಿ ರೆಡಿ ಆಯಿತು. 3 ಲಕ್ಷ ಬ್ಯಾಲೆನ್ಸ್ ಉಳಿತು. ಆ 3 ಲಕ್ಷ ರೂಪಾಯಿ ರಿಜಿಸ್ಟ್ರೇಷನ್ ಆದಮೇಲೆ ಅವರೆಲ್ಲ ಕರೆಸಿ ಊಟ ಮಾಡಿಸಿ, ಅಮ್ಮ ನೀವು ತುಂಬ ಈ ಒಂದು
ಮನೆ ಜಾಗ ಕೊಟ್ಟಿರಲ್ಲ, ನಿಮಗೆಲ್ಲ ಧನ್ಯವಾದ. ಅದು ಲೋಕ ಕಲ್ಯಾಣದ ಕಾರ್ಯಕ್ಕಾಗಿ ಅನ್ಕೊಂಡು ನಾನು ಅದು ಒಳ್ಳೇದಾಗ್ಬೇಕು ಅನ್ನೋದು. ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಅಮ್ಮ ಅಂತೇಳಿ ಅವರಿಗೆ ಕೇಳಿ ಕಳಿಸಿದೆ. ಒಂದು ತಿಂಗಳಾದಮೇಲೆ ಕರೆಕ್ಟು ಅವ್ರಿಗೆ ಹೋಗಿ ದುಡ್ಡು ಸ್ವೀಟ್ ಬಾಕ್ಸ್ ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಬಂದೆ. ಅದಾದಮೇಲೆ ಒಂದು ತಿಂಗಳಾದಮೇಲೆ ಇನ್ನೊಂದು ತಿಂಗಳಿಗೆ ಅವ್ರ ಮನೆ ಖಾಲಿ ಮಾಡಿಸ್ಕೊಟ್ರು. ಆ ಮನೆ ಒಳಗೆ ಕೂಡ ಹೋಗಿದ್ದಿಲ್ಲ, ನಾನು ತಗೊಂಡಿನಿ ಮನೆ ಅದ್ರೊಳಗೆ ಹೋಗಿದ್ದಿಲ್ಲ. ಕಾಂಪೌಂಡ್ ಇತ್ತು ಪಕ್ಕದಲ್ಲಿ, ಅಲ್ಲಿ ಹಾವುಗಳು ಅಷ್ಟು ಒಂಥರ ಅದೇನು ಕಸ ಕಡ್ಡಿ ಭಾಳ ಇರ್ತಿತ್ತು ಅಲ್ಲಿ, ಅಷ್ಟು ಒಳಗಡೆ ಹೋಗೋಕ್ಕೆ ಜಾಗ ಇರ್ತಿದ್ದಿಲ್ಲ ಅಂಥ ಜಾಗ. ಅವರು ತಗೊಂಡು ಒಂದು ದಿನ ಆದಮೇಲೆ ಒಂದು ವಾರ ಆಯಿತು, ಆ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸು, ಇಲ್ಲಾಂದರೆ ಎಲ್ಲ ಹಂಗೆ ಹಿಂಗೆ ಅಂದರು. ಸ್ವಲ್ಪ ಆಲ್ಟ್ರೇಷನ್ ಅಂತ ಸ್ಟಾರ್ಟ್ ಮಾಡಿದೆ. ಅದು ಮಾಡ್ತಾ 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 ಕೆಲಸ ಜೋರಾಯಿತು. ಇದೇ ಇರಲಿ, ಇದು ಮನೆ ಇನ್ನೇನು ಚೇಂಜ್ ಮಾಡೋದು ಹಂಗೆ ಹಿಂಗೆ ಅನ್ಕೊಂತ ಅದೆಲ್ಲ ಆದಮೇಲೆ ಫಸ್ಟ್ ಪಿರಮಿಡ್ ಕಟ್ಟಬೇಕು ಅನ್ನೋದು ಭಾಳ ಆಸೆ ಇತ್ತು ನನಗೆ. ಆ ಪಿರಮಿಡ್ ಮೇಲೆ ಅಫ್ಟೇರ್ನಾಗ ಆಗಲಿ ಅಂದರೆ ಇಲ್ಲ ಒಂದು ಫ್ಲೋರ್ ಹಾಕಿ ಮೇಲೆ ಮಾಡೋಣ ಅಂತ. ಬೇಡ, ಅಷ್ಟುವರೆ ನನಗೆ ಒಪ್ಪಿಗೆ ಇಲ್ಲ, ಅಷ್ಟು ದುಡ್ಡು ಕೂಡ ನನ್ನ ಹತ್ರ ಇಲ್ಲ, ಕೆಳಗಡೆನೇ ಕಾಂಪೌಂಡ್ ಒಳಗಡೆ ಮಾಡೋಣ ಅಂತೇಳಿ ಅದು 12x12 ಪಿರಮಿಡ್ ಬೀಳ್ತಿತ್ತು ಅಂದರು. ಆವಾಗ 12x12 ಪಿರಮಿಡು ಭೂಮಿ ಪೂಜೆ ಸ್ಟಾರ್ಟ್ ಮಾಡಿ ಆ ಪಿರಮಿಡ್ ಓಪನ್ ಸ್ಟಾರ್ಟ್ ಮಾಡಿದ್ವಿ. ನಿಂಟರ್ವರೆಗೆ ಆಯಿತು. ಈ ಥರ ಎಲ್ಲ ಪಿರಮಿಡ್ಗಳು ಇದ್ದಾವೆ. ಮೆರ್ಕಬಾ ಪಿರಮಿಡ್ ಭಾಳ ಚೆನ್ನಾಗೈತೆ, ಹೋಗಿ ನೋಡ್ಕೊಂಬರೋಣ ಬಾ ಅಂತ ಮಾಸ್ಟರ್ ಫೋನ್ ಮಾಡಿದರು. ಆಯ್ತು ಹೋಗಿ ಬರೋಣ ನಡ್ರಿ ಅಂತೇಳಿ. ಆ ಪಿರಮಿಡ್ ಅಂದರೆ ಗೊತ್ತಿಲ್ಲ ನನಗೆ, ಮೆರ್ಕಬಾ ಪಿರಮಿಡ್ ಅಂದ್ರೂ ಇನ್ನೂ ಗೊತ್ತಿಲ್ಲ. ಕರ್ಕೊಂಡೋದ್ರು. ಅಲ್ಲಿ ಒಬ್ಬರು ಈರಣ್ಣ ಸಾರ್ ಅವರು ಅಂತೇಳಿ ಆ ಪಿರಮಿಡು ಕನ್ಸ್ಟ್ರಕ್ಷನ್ ಮಾಡಿ ಸ್ಟ್ರಕ್ಚರ್ ರೆಡಿ ಮಾಡಿಟ್ಟಿದ್ರು. ಅದನ್ನು ನೋಡಿದ್ವಿ, ಚೆನ್ನಾಗೈತೆ, ನನಗೇನು ಯಾವುದಾದ್ರೂ ಓಕೆ ಅಂತ. ಅಂದರೆ ಪ್ರತಿಯೊಬ್ಬ ಮಾಸ್ಟರ್ ಹೇಳಿದ್ದು ಕೂಡ ಸತ್ಯ ಇರ್ತದೆ, ಅದಕ್ಕೆ ಒಂದು ಬೆಲೆ ಇರ್ತೈತೆ ಅಂತ ನಾನು ಒಪ್ಕೊಂಡು ಹೋದೆ. ಅದೇ ಥರ ಆ ಪಿರಮಿಡ್ ಕೂಡ ಖಮ್ಮಿಂದ ಬಂದು ಪಿರಮಿಡ್ ಸ್ಟ್ರಕ್ಚರ್ ರೆಡಿ ಮಾಡಿ ರಾಮರಾವ್ ಸರ್ ಅಂತ ಅದ್ಭುತವಾಗಿ ಪಿರಮಿಡ್ ಮೂಡಿತಲ್ಲಿ. ಆ ಪಿರಮಿಡ್ ಆದಮೇಲೆ 3 ತಿಂಗಳ ಪಿರಮಿಡ್ ಆಯಿತು. ಮನೆ ಕೆಲಸ ನಿಲ್ಲಿಸಿದೆ, ನಾನು ಪಿರಮಿಡ್ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟೆ. ಆ ಪಿರಮಿಡ್ ವರ್ಕ್ ಕಂಪ್ಲೀಟ್ ಆದಮೇಲೆ ಅಭಿನವ ಗುರೂಜಿ ಅಂತೇಳಿ ಅವ್ರು ಬಂದು ಪಿರಮಿಡ್ ಓಪನಿಂಗ್ ಮಾಡಿ ಹೋದರು. ಪಿರಮಿಡ್ ಎಲ್ಲ ಓಪನಿಂಗ್ ಮಾಡಾದ್ಮೇಲೆ ಎಲ್ಲರೂ ಜನ ಓಪನಿಂಗ್ ಏನು ಎಲ್ಲರೂ ಬಂದರು. ನೆಕ್ಸ್ಟ್ ಡೇ ಯಾರು ಬರೋರಿಲ್ಲ, ಅಲ್ಲಿ ಗೊತ್ತಿಲ್ಲ ಅವ್ರಿಗೆ ಧ್ಯಾನ ಅಂದ್ರೆ ಏನು ಅಂತ. ಕೆಲವರೆಲ್ಲ ಪಕ್ಕದ ಮನೆಯವ್ರು ಕೂಡ ಅವ್ರು ಏನೋ ಗುಡಿ ಕಟ್ಟೇನ ಅಂತ ಅನ್ಕೊಂಡ್ರಂತೆ. ಕೆಲವರೆಲ್ಲರೂ ಹಿಂಗೆ ನಮ್ಮ ಮನೆಗೆ ನಮಗೋಸ್ಕರ ಇರಲಿ ಅಂತ ನಾನು ಅಂತ ತಿಳ್ಕೊಂಡೆ. ಮತ್ತು ಮಾಸ್ಟ್ರು ಫೋನ್ ಮಾಡಿ, ಇಲ್ಲಪ್ಪ ಅದು ಲೋಕ ಕಲ್ಯಾಣ ಅಂತ ಪ್ರತಿಯೊಬ್ಬರಿಗೆ ಪಾಂಪ್ಲೆಂಟ್ ಕೊಟ್ಟು ನೀನು ಎಲ್ಲರಿಗೆ ಧ್ಯಾನ ಪ್ರಚಾರ ಮಾಡು. ನಾನು ನಕ್ಬಿಟ್ಟೆ ಅವತ್ತು. ನಾನು ಯಾಕೆ ಎಲ್ಲರಿಗೆ ಪಾಂಪ್ಲೆಂಟ್ ಕೊಡ್ಬೇಕು, ನಾನು ಯಾಕೆ ಹೇಳ್ಬೇಕು ಎಲ್ಲರಿಗೆ, ಅದೇ ನಿನಗೋಸ್ಕರ ಮಾಡ್ಕೊಂಡ್ಯಾ ನೀನು? ಇಲ್ಲ, ಅದು ಲೋಕಾರ್ಪಣೆ ಅಂತೇಳಿ ನಮ್ಮೂರು ಜಾತ್ರೆ ಇತ್ತು, ಅವತ್ತಿನ ದಿನ ಎಲ್ಲರಿಗೆ ಪಾಂಪ್ಲೆಂಟ್ ಕೊಡು ಅಂದರೆ ನನಗೆ ಒಂಥರ ಸಂಕೋಚ. ಇವಾಗಾದ್ರೆ ಆ ಸ್ಥಿತಿ ಇಲ್ಲ, ಕಾಲು ಹಿಡ್ಕೊಂತೀನಿ ಧ್ಯಾನ ಮಾಡ್ರಿ ಅಂತೇಳಿ. ಅವಾಗ ಈಗೋ ಅನ್ನೋದು ಭಾಳ ಇತ್ತಲ್ಲ. ಇಲ್ಲ, ನೀನು ಪಾಂಪ್ಲೆಂಟ್ ಹಾಕ್ಸು, ಪ್ರತಿಯೊಬ್ಬರಿಗೆ ಪಾಂಪ್ಲೆಂಟ್ ಕೊಟ್ಟು ಧ್ಯಾನ ಮಾಡಿರಿ, ನಮ್ಮ ಪಿರಮಿಡ್ ಓಪನಿಂಗ್ ಐತೆ ಬರ್ರಿ ಅಂತ ಕರಿ ಅಂತೇಳಿ. ಅವಾಗ ನನಗೆ ಪಾಂಪ್ಲೆಂಟ್ ಹಾಕಿ ಕೊಟ್ಟ ಎಲ್ಲರಿಗೆ ಧ್ಯಾನ ಬರ್ರಿ, ಪಿರಮಿಡ್ ಓಪನಿಂಗ್ ಐತೆ ಧ್ಯಾನ. ಹಂಗೆ ಮಂಡಲ ಧ್ಯಾನ ಅಂತ ಶುರು ಮಾಡಿದ್ವಿ. ಅವಾಗ 41 ದಿನ ಧ್ಯಾನದಲ್ಲಿ ಒಬ್ಬೊಬ್ಬ ಮಾಸ್ಟರ್ ಬರ್ತಾ ಇದ್ದಂಗಲ್ಲಿ 20 ಚೇರ್ ತರಿಸಿತ್ತು. ಆ 20 ಆಯಿತು, 40 ಆಯಿತು, 60 ಆಯಿತು, 70 ಆಯಿತು, 80 ಆಯಿತು, ಜಂಪ್ ಆಗ್ತಾ ಬಂತು. 100 ಚೇರ್ ತರಿಸಿದ್ವಿ. ಶಾಮಿಯಾನ ನಮ್ಮ ಫ್ರೆಂಡೇ, ಅಣ್ಣ ಒಂದು 100 ಚೇರ್ ತಗೊಂಡೋಗ್ಬಿಡೋಣ, 2 20 ಯಾಕೆ ಹೋಯ್ತಿ ಅಂತ ಕಳಿಸಿದಾಗ 100 ಚೇರ್ ಕೂಡ ಫುಲ್ ಆಗ್ಬಿಟ್ಟು. ಹಂಗೆ ಪ್ರತಿದಿನ ಪ್ರಸಾದದ ವ್ಯವಸ್ಥೆ ಇರ್ತಿತ್ತು ಸಾಯಂಕಾಲ. ಆಮೇಲೆ 9ನೇ ದಿನ ಆಯಿತು. 10ನೇ ದಿನಕ್ಕೆ ಪತ್ರಿ ಸರ್ ಅವರು ಬಳ್ಳಾರಿ ಬರ್ತಾಯಿದಾರಂತೆ. ನಮ್ಮ ಲಿಂಗನಗೌಡ ಸರ್ ಫೋನ್ ಮಾಡಿದರು, ಹಿಂಗೆ ಜೈಲ ಪ್ರೋಗ್ರಾಮ್ ಐತೆ, ಹಿಂಗೆ ಹನುಮಂತರಾವ್ ಸರ್ ಅವ್ರ ಮನೆ ಕೂಡ ಬರ್ತಾಯಿದ್ದಾರೆ ನೋಡುವ, ಮತ್ತು ಅಲ್ಲಿ ಕೂಡ ಇರಾಳಿಗೆ ಬರ್ತಾರೆ ಅದು. ನನಗೆ ಅಂದರೆ ಭಯ ಆಯಿತು. ಯಾಕೆಂದರೆ ಪತ್ರಿ ಸರ್ ಅಂದರೆ ಅವರು ಸಿಕ್ಕಾಬಿಟ್ಟೆ ಸಿಟ್ಟು ಜಾಸ್ತಿ ಅಂತೆ, ಹೊಡಿತಾರೆ, ಬೈತಾರಂತೆ. ಈ ಸಣ್ಣ ಪಿರಮಿಡಿಗೆ ಅವರೆಲ್ಲ ಯಾಕಪ್ಪ ಅಂತ ನಾನು ಹಂಗೆ ತಿಳ್ಕೊಂಡೆ. ನೀವೇನು ಯೋಚನೆ ಮಾಡಬೇಡ್ರಿ ಸರ್, ಎಲ್ಲ ನಾವು ನೋಡ್ಕೊಂತೀವಿ, ಸುಮ್ಮನೆ ಇರ್ರಿ ಅಂದರು. ಆಯ್ತು ನೋಡಿ ಸರ್, ಹಂಗೆ ಆಗಲಿ ಅಂತೇಳಿ ಅವಾಗ ಪತ್ರಿ ಸರ್ ಅವ್ರು ಪಿ ಕೂಡ ಫೋನ್ ಮಾಡಿಸಿದ್ರು, ಹಿಂಗೆ ಸಾರ್ ಬರ್ತಾಯಿದ್ದಾರೆ, ಎಲ್ಲ ರೆಡಿ ಮಾಡ್ಕೇಳ್ರಿ. ಮಲ್ಲಿ ಓಪನಿಂಗ್ ತೇಜ್ದಮ್ಮನ್ చెప్పు ಅಂತ ಹೇಳಿದ್ರಂತೆ, ಜನವರಿ 27ನೇ ತಾರೀಕು 2021. ಆಯ್ತು ನೋಡಿ ಸರ್, ಹಂಗೆ ಆಗಲಿ ಅಂತ. ಅವಾಗ ಮತ್ತೆ ಪತ್ರಿ ಸರ್ ಅವರು ಬಳ್ಳಾರಿ ಬಂದು ಅಲ್ಲಿಂದ ಅದ್ಭುತವಾಗಿ ಅವ್ರನ್ನ ಕರ್ಕೊಂಡು ಹೋದೆ. ನಮ್ಮ ಕಾರಲ್ಲೇ ಬಂದರು. ಅವತ್ತು ನಾನು ಸಾರ್ ಹತ್ರ ಅಷ್ಟು ಹತ್ರವಾಗಿ ಕುಂತು ಹೋಗಿರೋದು. ಆ ಪಿರಮಿಡ್ ನೋಡಿ చాలా ಬಾಗುಂದೆ ಅಂತ ಸಂತೋಷಪಟ್ಟರು. ಅವ್ರು ಬಂದು ಹೋಗಿದ್ದು ಹೇಳೋ ವಿಶೇಷ ಏನೋ ಗೊತ್ತಿಲ್ಲ. ಈಗ ಸುಮಾರು ಒಂದು 400ರಿಂದ 500 ಜನ ಇರಾಳಲ್ಲಿ ಧ್ಯಾನ ಮಾಡ್ತಾಯಿದ್ದಾರೆ. ನಮ್ಮ ಜೀವನದಲ್ಲಿ ಏನಾದರೂ ಒಂದು ಗುರಿ ನಾನು ಮಾಡೀನಿ, ಒಂದು ಅಂದರೆ ಮಧುರ ಕ್ಷಣಗಳು ಏನಪ್ಪ ಅಂದರೆ ಪತ್ರಿ ಸರ್ ಬಂದು ಹೋಗಿದ್ದೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನನ್ನ ಜೀವನದಾಗ. ಒಂದು ಅದ್ಭುತವಾದ ಕ್ಷಣಗಳು ಅಂದರೆ ಅದೇ. ಆವಾಗ ಮಾಸ್ಟ್ರು ಕೂಡ ಬಂದಿದ್ದರು. ಮೇಲೆಗಡೆ ಎಲ್ಲ ಸುಮಾರು ಒಂದು 400 ಜನ ಫುಲ್ಲಾಗಿತ್ತು. ಆ ಟೆರೆಸ್ ಎಲ್ಲ ಫುಲ್ಲಾಗಿ, ಕೆಳಗೆಲ್ಲ ಫುಲ್ಲಾಗಿತ್ತು. ಚಾನ ಮುದ್ದೆಗೆ ಒಂದು ಪಿರಮಿಡ್ ಅಂತ 40 ನಿಮಿಷ ಅದು ಧ್ಯಾನ ಮಾಡಿಸಿ ಅವರು ಆ ಪ್ರೀತಿಯಿಂದ ಅವರೊಂದು ಮುದ್ದು ಕೊಟ್ಟು ಹೋದ್ರೆ ನನಗೆ ಅದೇ ಒಂದು ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಆ ಭಾಗ್ಯ ಯಾರಿಗೆ ಸಿಗಬೇಕು, ಅವ್ರು ಶೇಕ್ ಹ್ಯಾಂಡ್ ಕೊಟ್ಟರೆ ಸಾಕು ಅಂತಾರೆ.
ಹಂಗೆ ಇಂಥ ಮಾಸ್ಟರ್ಸ್ ಕಡೆಯಿಂದ ಯಾವ ರೂಪದಿಂದ ಯಾರ್ಯಾರು ಬರ್ತಾರೋ ನಮ್ಗೆ ಸಹಕಾರ ಕೊಡ್ತಾರೋ ಗೊತ್ತಾಗೋದಿಲ್ಲ. ಅದೇ ರೀತಿ 41 ದಿನ ಆಯಿತು, ಪ್ರತಿದಿನ ಪ್ರಸಾದ ವ್ಯವಸ್ಥೆ ಆಯಿತು. 41 ದಿನ ಕಂಪ್ಲೀಟ್ ಆಗೋ ಟೈಮಿಗೆ 200 ಜನಕ್ಕೆ ಊಟ ನಡೀತಾ ಇತ್ತು. ಆ ಊಟದ ಕೂಡ ಹೆಂಗಿತ್ತಂದರೆ ಯಾವುದೇ ದುಡ್ಡಿನಿಂದ ಕೂಡ್ತಿದ್ದಿಲ್ಲ ಅಲ್ಲಿ ಊಟ. ಯಾರೇನು ತಿಳಿದ್ರೆ ಅವ್ರು ತಂದು ಕೊಡೋರು, ಅವ್ರು ಪ್ರಸಾದ ಮಾಡೋರು. ಮತ್ತು ದುಡ್ಡಿಟ್ಟು ಒಬ್ರಿಗೆ ₹1 ಅಡುಗೆ ಮಾಡೋರಿಗೆ ಕೂಡ ನಾವು ದುಡ್ಡು ಕೊಟ್ಟಿಲ್ಲ, ಸೇವೆ ರೂಪದಾಗ ಬಂದು ಮಾಡ್ತಾಯಿದ್ರು. ನಮ್ಮ ಅತ್ತಿಗೆಮ್ಮವರು ಅಲ್ಲಿ ಅಡುಗೆ ಮಾಡೋರು, ಆ ಥರ ಒಂದು ನಡೀತು. ಅಂದರೆ ಮೆರಾಕಲ್ಸ್ ನಡೀತು ಅಲ್ಲಿ. ಎಷ್ಟೋ ಜನದ್ದು ರಿಸಲ್ಟ್ 1 ವಾರದಾಗೆ ರಿಸಲ್ಟ್ ಬರ್ತಾಯಿತ್ತು. ನನಗೆ ಆನಂದ ಐತೆ, ನೆಮ್ಮದಿ ಐತೆ, ಸಂತೋಷ ಐತೆ ಅಂತ. ಹಂಗೆ ನನಗೆ ಇದ್ರಾಗೆಲ್ಲ ಇಷ್ಟೆಲ್ಲ ನನಗೆ ಅವಾಗ ಗೊತ್ತಾಯ್ತು ಇದ್ರ ಬೆಲೆ ಏನಪ್ಪ ಅಂತ. ಇದಕ್ಕಿಂತ ಭಾಗ್ಯ ಕೆಲಸ ಯಾವುದಿಲ್ಲ. ಧ್ಯಾನ ಸೇವೆ, ದೈವ ಸೇವೆ ಅಂತ ನಾನು ತಿಳ್ಕೊಂಡೆ. ಪ್ರತಿಯೊಂದು ಕಡೆ ಇವರು ರ್ಯಾಲಿ ಇದ್ದರೆ ಮತ್ತು ಪ್ರಚಾರ ಮಾಡೋಕ್ಕಿರಲಿ, ಪ್ರತಿಯೊಂದು ಕಡೆ ಫೋನ್ ಮಾಡ್ತಿದ್ರು, ಜೊತೆಗೆ ಹೋಗ್ತಾಯಿದ್ವಿ, ಎಲ್ಲರೂ ಅಡ್ಡಾಡಿ ಬರ್ತಾಯಿದ್ರು. ಅದು 1-2 ವರ್ಷ ನಾವು ಅದ್ಭುತನೇ ಜೀವನ ಕಳೆದಿವಿ. ಈ ಧ್ಯಾನ ಇದಕ್ಕಿಂತ ಅಲ್ಟಿಮೇಟ್ ಬೇರೆ ಯಾವುದೂ ಇಲ್ಲ. ಪುರಾಣ ಪ್ರವಚನದಾಗ ನಾನು ಒಬ್ಬ ಮೆಂಬರ್ ಆಗಿದ್ದೆ. 100 ವರ್ಷ ನಾವು ಪುರಾಣ ಕೇಳ್ತೀವಿ, ಆದರೆ ಜ್ಞಾನ ನಾವು ತಗೊಳಕ್ಕೆ ಸಾಧ್ಯ ಇಲ್ಲ. 1 ವರ್ಷ ನಾವು ಧ್ಯಾನ ಮಾಡಿದ್ರೆ ಸಾಕು, 100 ವರ್ಷದವರೆಗೆ ನಮಗೆ ಜ್ಞಾನ ಸಿಗುತ್ತೆ. ಯಾಕಂದರೆ ಇದು ಪಾಲನೆಯಲ್ಲಿ ಇಟ್ಕೊಂತೀವಿ ನಾವು. ಇದು ಜೀವನದಾಗೆ ಬದಲಾವಣೆ ಆಗ್ತದೆ. ನಾವು ಧ್ಯಾನ ಮಾಡ್ಕೊಂಡ್ರೆ ನಾವು ಅದನ್ನು ಪಾಲಿಸ್ತಿದ್ದೀವಿ. ಅದು ಕೇಳ್ತೀವಿ ಅಷ್ಟೇ, ಕೇಳ್ತೀವಿ ಮತ್ತು ಮರಿತೀವಿ. ಈ ಧ್ಯಾನ ಮಾಡೋದ್ರಿಂದ ನಮ್ಮ ಕುಟುಂಬ ಅಷ್ಟು ಕಷ್ಟ ಇತ್ತು. ಕಷ್ಟ ಅಂದ್ರೆ ಏನು, ಹಿಂಸೆ. ಒಬ್ಬರಿಂದ ಒಬ್ರಿಗೆ ಆಗ್ತಿದ್ದಿಲ್ಲ. ಚಿಕ್ಕಪ್ಪರು, ನಮ್ಮ ಅಜ್ಜಿಗೆ, ನಮಗೆ ಅಷ್ಟು ಹಿಂಸೆ ಕೊಡ್ತಾಯಿದ್ರು. ದುಡ್ಡಿಗೆ ಕೊರತೆ ಇಲ್ಲ, ಏನಿಲ್ಲ, ಆದರೂ ಮನೆಯಲ್ಲಿ ಹಿಂಸೆ ಇರ್ತಿತ್ತು. ಧ್ಯಾನ ಮಾಡ್ತಾ 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 ನಾನು ಅವ್ರನ್ನ ಕ್ಷಮೆ ಕೇಳ್ತಾ ಇರೋದು. ನನ್ನಿಂದ ಏನಿದೆ ತಪ್ಪಾದಾಗ ಕ್ಷಮಿಸ್ಬಿಡ್ರಿ, ನೀವು ಆನಂದವಾಗಿರಲಿ, ನಮ್ಮನ್ನು ಆನಂದವಾಗಿರಕ್ಕೆ ಬಿಡ್ರಿ ಅಷ್ಟೇ ಅಂತ. ಇದ್ದಕ್ಕಿದ್ದಂಗೆ ಅವರು, ನಮ್ಮ ಮಿಸಸ್ ಎಲ್ಲ ಊರಿಗೆ ಹೋದರೆ ಜಾಯಿಂಟ್ ಫ್ಯಾಮಿಲಿ. ನಮ್ಮ 11 ಗಂಟೆ ನಾನು ಮನೆಗೆ ಹೋಗ್ತಿದ್ದೆ, ಅಂಗಡಿ ಬಂದ್ ಮಾಡ್ಕೊಂಡು. ನಮ್ಮ ಚಿಕ್ಕಪ್ಪರು ಮಂಜು ಬಂದು ಎದ್ದೇಳಿ ಊಟಕ್ಕೆ ಇಡೋಕ್ಕಂತ ಎಬ್ಬಿಸಿ ಕಳಿಸ್ತಾರೆ. ಅಂದರೆ ಆ ಬದಲಾವಣೆಗಳು ಆಟೋಮೆಟಿಕ್ ಅವರೇ ಇಡ್ತಿದ್ರು. ನಮ್ಮ ಚಿಕ್ಕಮ್ಮವ್ರು ಅಂದರೆ ನಮ್ಮ ಮೇಲೆ ಅಷ್ಟು ಪ್ರೀತಿ. ಇವರು ನಮ್ಮನ್ನು ಮಾತಾಡ್ತಿಲ್ದವರು, ನಮ್ಮ ಮೇಲೆ ಅಷ್ಟು ಸಿಟ್ಟಿರೋರು, ಇವರು ಕೂಡ ಬದಲಾವಣೆ ಆದರು. ಬರ್ತಾ ಜಗಳ ಅನ್ನೋದೇ ಕಮ್ಮಿ ಆಗ್ಬಿಡ್ತು ನಮ್ಮ ಮನೆಗೆ. ಹಂಗಾಯಿತು. ಇಷ್ಟೆಲ್ಲ ಮೆರಾಕಲ್ಸ್ ಐತಲ್ಲಪ್ಪ ಅಂತ. ನಮ್ಮನ್ನು ಕಂಡ್ರೆ ಅವರು ಅಷ್ಟು ಸಿಟ್ಟು ಬರೋರು, ನಾನು ಅವ್ರು ಕಂಡ್ರೆ ಅಷ್ಟು ಸಿಟ್ಟು ಬರೋರು. ನನಗಂದರೆ ಅಷ್ಟು ದ್ವೇಷ ಇತ್ತು. ದ್ವೇಷ ಅಂದ್ರೇನು, ಅವ್ರು ಕಂಡ ಸೇರ್ತಿದ್ದಿಲ್ಲ ನನಗೆ. ಅವ್ರು ಏನು ಒಳ್ಳೇದು ಕೊಟ್ಟರು ಕೂಡ ಅದು ಕೆಟ್ಟದೆ ಅಂತಿದ್ದೆ ನಾನು. ಅಂಥ ಅಜ್ಞಾನದಾಗಿದ್ದೆ ನಾನು. ಇವಾಗ ನಿಜವಾಗ್ಲೂ ಈ ಧ್ಯಾನ ನಮ್ಮ ಕುಟುಂಬ, ಇಡೀ ಕುಟುಂಬನೇ ಬದಲು ಮಾಡಿದ್ರು. ನಾನು ಎಷ್ಟು ನಾನು ಕೋಟಿ ಧನ್ಯವಾದಗಳು ಹೇಳಿದರು. ನಾನು ಏನು ಸೇವೆ ಮಾಡಿದ್ರು ಕಡಿಮೆನೇ ಈ ಧ್ಯಾನಕ್ಕೆ. ಅದಕ್ಕೋಸ್ಕರ ಎಲ್ಲೇ ರ್ಯಾಲಿ ಇರಲಿ, ಎಲ್ಲೇ ಪ್ರಚಾರ ಇರಲಿ, ಇಂಥ ಒಂದು ಗ್ರೇಟ್ ಮಾಸ್ಟರ್ಸ್ ಜೊತೆ ಒಬ್ಬರಿಂದ ಒಬ್ಬರು ಅಂದರೆ ಯಾವ ರೂಪದಿಂದ ಯಾವ ಶಕ್ತಿ ಬರ್ತದೆ. ಇವತ್ತು ಇಲ್ಲಿ ನೋಡಿರಿ, ಇಷ್ಟೆಲ್ಲ ನಾವು ಇಲ್ಲಿ ಕೂಡ್ಬೇಕಂದ್ರೆ ನಾವು ಯಾರೋ ಎಲ್ಲಾರೋ ಗೊತ್ತಿಲ್ಲ. ಅಂದರೆ ಆ ವಸುದೈವ ಕುಟುಂಬ ಅಂದರೆ ಹಿಂಗೆ ಯಾರಿಂದ ಯಾವ ಶಕ್ತಿ ಬರ್ತದೆ ಗೊತ್ತಿಲ್ಲ. ಇಲ್ಲಿ ಎಷ್ಟು ಬದಲಾವಣೆಗಳಾಗ್ತೀವೋ ಗೊತ್ತಿಲ್ಲ. ಇದು ಮೆರಾಕಲ್ಸ್ ನಡೀತದೆ. ಅದೇ ರೀತಿ ಓಬಳಾಪುರದಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ರು. ಈಗ 360 ದಿನ, ಇವತ್ತಿಗೆ 360 ದಿನ ಸತತವಾಗಿ ಇದೇ ಥರ ಧ್ಯಾನ ಮಾಡ್ತಾ ಇದ್ದಾರೆ. ಪೂರ್ತಿ ಮಾಂಸಾಹಾರಿಗಳೆಲ್ಲ ಶಾಕಾಹಾರಿಗಳಾಗಿ ಆನಂದವಾಗಿ ಅದರ ನೆಮ್ಮದಿಯಿಂದ ಜೀವಿಸ್ತಿದ್ದಾರೆ. ಈ 24ನೇ ತಾರೀಕು ಸುಮಾರು ಒಂದು 5 ರಿಂದ 6 ಲಕ್ಷ ಮೇಲೆ ಬಾಳ್ತದೆ ಆ ಜಾಗ. ಒಬ್ಬರು ನಾನು ಪಿರಮಿಡ್ಗೋಸ್ಕರ ಈ ಜಾಗ ನಾನು ಕೊಡ್ತಿದ್ದೀನಪ್ಪ ಅಂತ ಅವರು ಬಂದು ಹೇಳಿದ್ರು. ಯಾವುದೇ ಅಲ್ಲಿ ಉದ್ದೇಶಪೂರ್ವಕವಾಗಿ ನಾವೇನಾದರೂ ಇಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ನಾವು ಮಾಡೋ ಸೇವೆ ನಿಷ್ಕಲ್ಮಶವಾದ ನಾವು ಸೇವೆ ಮಾಡ್ತೀವಂದರೆ ಪ್ರಕೃತಿ ತಾನಾಗೆ ಸಹಕಾರ ಮಾಡ್ತೀವಿ. ನನ್ನ ಜೀವನದಾಗೆ ಪ್ರತಿಯೊಂದು ಮ್ಯಾರಾಕಲ್ಸೇ ನಡೆದಾವೆ. ನಷ್ಟ, ಸುಖ ಎಲ್ಲ ಬಂದರೂ ಕೂಡ ನಾನು ಆ ತಟ್ಕಣ ಶಕ್ತಿ ನಮ್ಮಲ್ಲಿ. ಧ್ಯಾನ ಮಾಡೋದ್ರಿಂದ ಕಷ್ಟ ಬರಬಾರ್ದಂತ ಇಲ್ಲ ರೀ. ಕಷ್ಟನೂ ಬರ್ತೈತಿ, ಸುಖನೂ ಬರ್ತೈತಿ. ಕಷ್ಟ ಬಂದರೆ ತಟ್ಕಣ ಶಕ್ತಿ ಧ್ಯಾನದಲ್ಲಿ ಐತಿ. ಅದೇ ಬಾಹ್ಯ ಪ್ರಪಂಚದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ₹100 ಕಳೆದೋಯ್ತು, ₹1000 ಕಳೆದೋಯ್ತಪ್ಪ ಅಂದರೆ ತಟ್ಕೊಳಲ್ಲ ಅವರು. ಹೋಯ್ತಾ, ಹೋಗ್ಲಿ ಬಿಡು ಅಂತ. ನಾವು ಹಂಗೆ ಎಷ್ಟೋ ವ್ಯವಹಾರದ ನಾನು ಲಕ್ಷಗಟ್ಟಲೆ ಕಳ್ಕೊಂಡೆ, ಜನಕ್ಕೆ ಕೊಟ್ಟು ಕಳ್ಕೊಂಡ್ರೆ. ಆದರೆ ಇವಾಗ ನಾನು ತಿಳ್ಕೊಂಡಿರೋದಷ್ಟೇ, ಯಾವುದೋ ಜನ್ಮದಾಗ ಅವ್ರಿಗೆ ಬಾಕಿ ಇದ್ದೀನಿ, ನಾನು ಹೋಗೈತೆ ಬಿಡು ಹಂಗೆ ತಿಳ್ಕೊಂತದೆ. ಸುಮಾರು ಕೋಟಿಗಟ್ಟಲೆ ದುಡ್ಡು ಹೋದರೂ ಕೂಡ ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಮುಂದೆ ಬರೋದೈತೆ, ನನಗೆ ಕೋಟಿಗಟ್ಟಲೆ ಬರೋದೈತೆ, ಹಂಗಾಗಿ ಹೋಗೈತೆ ಬಿಡು ಅಂತ ಹೇಳಿ. ಅಂದರೆ ಸ್ಫೂರ್ತಿ ಸಿಗುತ್ತೆ. ಯಾವುದೇ ಮಾಡಲಿ ನೀವು ಮನಸ್ಸು ಕುಗ್ಗೋದಿಲ್ಲ, ಧೈರ್ಯ ಬರ್ತದೆ, ಉತ್ಸಾಹ ಬರ್ತದೆ. ಆ ಒಂದು ಈ ಧ್ಯಾನ ಶಕ್ತಿ ನಮ್ಮನ್ನು ಕಾಪಾಡುತ್ತೆ. ಯಾಕಂದರೆ ಈ ಧ್ಯಾನ ಅಂದರೆ ಒಂದು ಬ್ರಹ್ಮಾಸ್ತ್ರ ಇದ್ದಂಗೆ. ಈ ಬ್ರಹ್ಮಾಸ್ತ್ರ ನಾವು ಬರೀ ಮೊಣಕಾಲು ನೋವು, ಕೈಕಾಲು ನೋವಿಗೆ ಅಷ್ಟೇ ಉಪಯೋಗಿಸಬಾರ್ದ್ರಿ. ನಮ್ಮ ಜೀವನಕ್ಕೆ ಒಂದು ಅಣುಬಾಂಬ್ ಇದ್ದಂಗೆ ಇದು. ಒಂದು ಸೊಳ್ಳೆನ ಸಾಯಿಸೋಕ್ಕೆ ಬಾಂಬ್ ಹಾಕ್ತೀವಿ ನಾವು, ಇಲ್ಲಲ್ಲ. ಏನು ಸೊಳ್ಳೆ ಮ್ಯಾಟ್ ಇಡ್ತೀವೋ ಏನೋ ಒಂದು ಮಾಡ್ತೀವಿ ಅಷ್ಟೇ. ನಾವು ಒಂದು ದೊಡ್ಡ ಅಣುಬಾಂಬ್ ಇದ್ದಂಗೆ ಈ ಧ್ಯಾನ. ಇದನ್ನು ನಾವು ಒಳ್ಳೇದಕ್ಕೆ ಉಪಯೋಗಿಸ್ಬೇಕು ರೀ. ಧ್ಯಾನ ಪ್ರಚಾರಕ್ಕೆ ಉಪಯೋಗಿಸ್ಬೇಕು. ಶಾಖಾಹಾರ ರ್ಯಾಲಿಗೆ, ಪಿರಮಿಡ್ ಕಟ್ಸೋದಕ್ಕೆ ನಾವು ಅದನ್ನು ಉಪಯೋಗಿಸ್ಬೇಕು. ನಾವು ಬರೀ ಕೈಕಾಲು ನೋವಿಗೆ, ಮೊಣಕಾಲು ನೋವಿಗೆ,
ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಅಂತಸ್ತಿಗೋಸ್ಕರ ಅಲ್ಲ. ಪತ್ರಿ ಸರ್ ಒಂದು ಹೇಳ್ಯಾರ್ರಿ, ಕುಚ್ಚುಂಟೆ ಕುಪ್ಪುಲಂತೆ, ತಿರುಗಿದ್ರೆ ತಿಪ್ಪಲಂತೆ, ತಿರುಗಿದ್ರೆ ತಿಪ್ಪಲು, ಕುತ್ಕೊಂಡ್ರೆ ಕುಪ್ಪಲು. ಅಂದರೆ ನಿನಗೇನು ಬೇಕು ಬಂದು ಬೀಳುತ್ತೆ ಮುಂದೆ. ನೀನು ಮಾಡೋದು ಮಾಡು, చేయవలసింది చేస్తే పొందవలసింది పొందుతామంటారు. ಹಾಗೆ ಇವರು ಅದೇ, ಇವರು 108 ದಿನ ನಾವು ಧ್ಯಾನ ಇಟ್ಕೊಂಡ್ವಿ ಸತತವಾಗಿ, ಸುಮಾರು 3 ತಿಂಗಳು ಕಂಟಿನ್ಯೂ. ಒಂದು ದಿನ ಇಲ್ಲಿ ಹೆಂಗೆ ಬರ್ತಾ ಇದ್ದಾರೆ ಹಂಗೆ ಕಂಟಿನ್ಯೂ. ಇವರು ರಮೇಶ್ ಕಾರ್ ತಗೊಂಡು ₹1 ಒಬ್ಬರ ಹತ್ರ ಆಸೆ ಪಡದೆ 3 ತಿಂಗಳು ಕಂಟಿನ್ಯೂ ಆಗಿ 6 ಗಂಟೆ ನಾನು ಇರ್ತಿದ್ದಿಲ್ಲ, ಇವ್ರು ಇರ್ತಿದ್ರು ಅಲ್ಲಿ ಊರಲ್ಲಿ. ಅಂದರೆ ಪ್ರತಿಯೊಂದು ಮನೆ ಧ್ಯಾನ ಇಟ್ಕೊಂಡಿದ್ವಿ. ಆ ಟೈಮ್ನಾಗ ಕರೆಕ್ಟ್ 3 ತಿಂಗಳು 6 ಗಂಟೆಯಿಂದ 9-10 ಗಂಟೆವರೆಗೆ ರಿಟರ್ನ್ ಇವ್ರು ವಾಪಸ್ ಬರೋಕ್ಕೆ ಕಂಟಿನ್ಯೂ ಬರ್ತಾಯಿದ್ರು. ಅಂದರೆ ಅಲ್ಲಿ ಮನೆ ಧ್ಯಾನ ತಲುಪಬೇಕು, ಮುಟ್ಟಬೇಕು ಅದನ್ನು ಅಂತೇಳಿ. ಹಂಗೆ ಆ 108 ಧ್ಯಾನದಲ್ಲಿ ಎಷ್ಟೋ ಜನ ಧ್ಯಾನಿಗಳಾದರು, ಆ ಮನೆಗಳಾದ ಶಾಕಾಹಾರಿಗಳಾದರು, ಅದ್ಭುತಗಳು ನಡೀತು. ಅಂದರೆ ಇವರೇನು ಎದಕ್ಕೆ ಬರ್ತಾರಪ್ಪ, ₹1 ಪೆಟ್ರೋಲ್ ಇಸ್ಕೊಳಲ್ಲ, ಮತ್ತು ಇವರು ಕೆಲಸಗಳು ಅವ್ರ ಅಂಗಡಿಗೆ ಹೋದ್ರೆ ಮಾತಾಡ್ಸೋಕೆ 10 ನಿಮಿಷ ಬೇಕು ಅಂಥವ್ರು ಅದನ್ನೆಲ್ಲ ಬಿಟ್ಟು ಇಷ್ಟೆಲ್ಲ ಇವರು ಸೇವೆ ಮಾಡ್ತಾಯಿದ್ರೆ ಇದರ ಏನಾಯ್ತು ಅಂದರೆ, ಇವರು ₹1,00,00,000 ಬರೋದಿರಲಿ, ನಾನು ಧ್ಯಾನ ಅಂದರೆ ಮುಂದೆ ಇರ್ತೀನಿ ನಾನು ಅಂತ. ಹಂಗೆ ನಮಗೆ ಎಷ್ಟೋ ಸ್ಫೂರ್ತಿ ಸಿಗ್ತಾಯಿತ್ತು. ಅವಾಗ ನಾನು ಮಾಡ್ತಕ್ಕಂಥ ಕೆಲವು ಒಂದು ವ್ಯವಹಾರಗಳು ಅದೆಲ್ಲ ನನಗೆ ಮನಸ್ಸಿಗೆ ಅರ್ಧ ಬಿಟ್ಬಿಟ್ಟೆ, ಬೇಡ ಇದು ಅಂತ. ಇವಾಗ ಆರಾಮಾಗಿ ನಾನು ಅವಾಗ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಅಲ್ಲಿಗೆ ಬರ್ತಿತ್ತು. ಇವಾಗ ದುಡಿದಿದ್ರು ಕೂಡ ನನಗೇನು ಬರ್ಬೇಕು ಅದು ಬರ್ತಾಯಿತ್ತು. ದುಡಿಲಿದೆ ಅಂದರೆ ಏನು, ನಾನು ಮಾಡೋ ವ್ಯವಹಾರಕ್ಕೆ ಸುಮಾರು ವ್ಯವಹಾರ, ಮೆಡಿಕಲ್ ಸ್ಟೋರ್ಗಳಂತೆ, ಫರ್ನಿಚರ್ ವ್ಯವಹಾರ, ಮತ್ತು ಮಿಕ್ಸಿಗಳು, ಫ್ಯಾನುಗಳು ಮಾರೋದು, ಏನೇನೋ ಮಾರ್ತಾಯಿದ್ದೆ. ಮಾರಿದ್ರೆ ಅದು 10ರಷ್ಟು ನಷ್ಟನೇ ಆಗ್ತಾಯಿದ್ದೆ. ಈಗ ಅದೇನು ಇಲ್ಲ ಅಂದರೂ ಕೂಡ ಆರಾಮಾಗಿ ನಮಗೆ ಒಂದಿಷ್ಟು ಚಿಟ್ಸ್ ಮಾಡ್ತೀವಿ, ಅದರಿಂದ ವ್ಯವಹಾರ, ಮತ್ತು ಅಪ್ಪನ ಪೆನ್ಷನು, ಸುಮಾರು ತಿಂಗಳ ನಾನು ಅವಾಗ ಏನು ಸರ್ಕಸ್ ಮಾಡಿ ದುಡಿದ್ರೆ ಅಲ್ಲಿಗೆ ಬರ್ತಾಯಿತ್ತು. ಇವಾಗ ಏನು ಮಾಡಬೇಡ ಅಲ್ಲಿಗೆ ಬರ್ತೀವಿ, ಆನಂದವಾಗಿ ಆಯಿತು. ನೀನು ಮಾಡೋದು ಮಾಡು, ನಿನಗೆ ಬರೋದು ಬರ್ತೈತೆ ಅಂತ ಗುರುಗಳು ಹೇಳಿದ್ರು. ಅದನ್ನು ನಾನು ಇವಾಗ ಪ್ರತಿ ಭಾನುವಾರ ಒಬ್ಬ ಮಾಸ್ಟರ್ಸ್ ಬರ್ತಾರೆ, ಅಲ್ಲಿ ಆ ಮಾಸ್ಟರ್ಗೆ ಅಲ್ಲಿ ಸತ್ಸಂಗ ನಡೀತದೆ, ಪ್ರಸಾದ ವ್ಯವಸ್ಥೆ, ನಿಮ್ಮಂಥ ಮಾಸ್ಟರ್ಸ್ ಯಾರೋ ಒಬ್ಬರು ಅಲ್ಲಿ ಪ್ರಸಾದ ಮಾಡಿಸ್ತಾರೆ. ಯಾವಾಗಲೂ ರೆಡಿ ಇರ್ತಾರೆ ರೀ, ನಾನು ಮಾಡಿಸ್ತೀನಿ ಅಂತ. ಮತ್ತು ಅಲ್ಲೇನು ಮಾಡೋರಿಗೆ ₹1 ಕೊಡಲ್ಲ, ಎಲ್ಲ ತಾಯಂದರು, ಅಕ್ಕ ತಂಗಿಯರು ಅವರೇ ಮಾಡ್ತಾರೆ. ಎಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡ್ತಾರೆ. ಆ ಪ್ರಸಾದ ಮಾಡ್ಕೊಂಡು ಸುಮಾರು 10-11 ಗಂಟೆ ಅಲ್ಲಿ ಕ್ಲಾಸ್ ನಡೀತಾ ಇರ್ತದೆ. ಎಲ್ಲರೂ ತಾವೆಲ್ಲ ಒಂದು ಸಲ ಬರ್ರಿ ಇರಾಳಿಗೆ. ತುಂಬ ಅದ್ಭುತವಾಗಿ ಪಿರಮಿಡು, ಈಶ್ವರ ಮೆರ್ಕವ್ ಪಿರಮಿಡ್. ಪತ್ರಿ ಸಾರ್ ಈ ಕಡೆ ಈ ಭಾಗದಲ್ಲಿ ಕೊನೆ ಪಿರಮಿಡ್ ಅದು ಓಪನ್ ಮಾಡೋಗಿದ್ದು, ತುಂಬ ಚೆನ್ನಾಗೈತೆ. ಆ ಪಿರಮಿಡಲ್ಲಿ ಅದೇನೋ ಒಂಥರ ಮೆರಾಕಲ್ಸ್ ನಡೀತೀರಿ. ಇಷ್ಟು ನಾನು ಧ್ಯಾನನೇ ಬೇಡ ಅಂತಂದವನು. ಇವಾಗ ಸುಮಾರು ಹಿರೇಹಾಳಲ್ಲಿ ಸುಮಾರು 400-500 ಜನ ಧ್ಯಾನ ಮಾಡ್ತಾರೆ. ಪಕ್ಕದ ಊರಲ್ಲಿ ಅವರು ಒಂದು 50-100 ಜನ ಅಲ್ಲಿ ಧ್ಯಾನ ಮಾಡ್ತಾರೆ. ಮತ್ತು ಅಲ್ಲಿ ಒಂದು ಪಿರಮಿಡ್ ಬರ್ತೈತೆ. ಅಂದರೆ ಮೆರಾಕಲ್ಸ್ ಅನ್ನೋದು ಹೆಂಗೆ ಗೊತ್ತಾಗುತ್ತೆ. ಅದಕ್ಕೆ ಪತ್ರಿ ಸರ್ ಅವರು ನೋಡಿದ ತಕ್ಷಣ ಕಣ್ಣು, ಇವರು ಜನ್ಮ ಪರಂಪರೆ ಏನೈತೆ ಏನಿಲ್ಲ ಅಂತ ಸ್ಕ್ಯಾನ್ ಮಾಡ್ತಿದ್ರು ಅಂತೀರಿ ಅವರೆಲ್ಲ. ಇವಾಗ ನಾನು ಹೇಳಿದರೆ, ಸಾರ್ ಹೇಳಿದರೆ, ಅವ್ರು ಹೇಳಿದ್ರೆ ನಂಬರಲ್ಲ ಅಂತ. ಅವ್ರು ನೋಡಿದರೆ ಆ ಶಕ್ತಿ ಇವನ ಹತ್ರ ಐತಾ ಇಲ್ಲ ಅಂತ ತಿಳ್ಕೊಂಡ್ರೆ, ಆ ಮಹಾನ್ ಭಾವ ನಮಗೊಂದು ಆಶೀರ್ವಾದ ಮಾಡಿ ಇಂಥ ಒಂದು ಸೇವೆಗೆ ನೀನು ಮುಂದುವರ್ಸ್ಕೊಂಡು ಹೋಗಂತ ಹೇಳಿದ್ದಾರೆ. ಇಂಥ ಒಂದು ಸೊಸೈಟಿ ನಾವು ಐದೀವಿ ಅಂದರೆ ತುಂಬ ನಾವೇ ಗ್ರೇಟ್ ಅಂತ ಹೇಳ್ಬೋದು. ನಾವೆಲ್ಲ ಇವಾಗ ಬಾಹ್ಯ ಪ್ರಪಂಚದಾಗ ಪಾಪದ ಮುಟ್ಟೆ ಕಟ್ಕೊಂತ ಇದ್ವಿ ಇಷ್ಟು ದಿನ. ಇವಾಗ ಧ್ಯಾನಕ್ಕೆ ಬಂದಿವ, ನಮ್ಮ ಕರ್ಮದ ಪಾಪದ ಮುಟ್ಟೆ ಬಿಚ್ತಾ ಹೋಗ್ತಾ ಇದ್ದೀವಿ ಅಂದರೆ ಇನ್ನು ಮುಂದೆ ಅದ್ಭುತವಾಗಿ ನಾವು ಜೀವಿಸ್ಲಿಕ್ಕೆ, ಆನಂದವಾಗಿರಲಿಕ್ಕೆ, ನೆಮ್ಮದಿಯಿಂದ ಇರಲಿಕ್ಕೆ ನಾವೆಲ್ಲ ಈ ಕಾರಣಭೂತರಾಗಿವಿ. ಹೆಚ್ಚು ಇವಾಗ ಒಬ್ಬೊಬ್ಬ ಮಾಸ್ಟರ್ಸ್ ನಾವು ಇವ್ರಿಗೆ ಕರೆಸಿ ಇಷ್ಟೆಲ್ಲ ಧ್ಯಾನ ಪ್ರಚಾರ ಅವ್ರ ಅನುಭವಗಳು ಹೇಳಿಸ್ತಾರೆ ಅಂದರೆ ನೀವು ಅದೇ ಥರ ಮಾಡಬೇಕನ್ನೋ ಉದ್ದೇಶ ಅದು. ಪ್ರತಿಯೊಬ್ಬರಿಗೆ ದಿನಕ್ಕೆ ಒಬ್ಬರಿಗಾಗಲಿ ನಾವು ಒಬ್ಬರಿಗೆ ಧ್ಯಾನ ಹೇಳ್ರಿ. ಅವರು ನನ್ನ ಥರನೇ ಇರ್ತಾರೆಲ್ಲ. ನಾನು ಅಜ್ಞಾನದಾಗೆ ಇದ್ದೆ, ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ಸೈಲೆಂಟ್ ಇಡೋದು, ಇಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹಂಗೆ ಕೂಡ ಇರ್ತಾರೆ. ಕಣ್ಣು ಮುಚ್ಚಿಕೊಂಡು ಕುಂತ್ರೆ ಏನು ಬಿಡ್ತೈತೆ, ಇವರೆಲ್ಲ ಹುಚ್ಚಿಡ್ತೈತೆ ಅಂತ ಕೂಡ ಅನ್ನೋರದ. ಇವಾಗ ನಮ್ಮ ಮಾವರು ರಿಲೇಷನ್ಗಳು ಕೂಡ ನಮ್ಮ ಹತ್ರ ದೂರ ಆಗ್ಯಾರ ಈಗ. ಯಾಕಂದರೆ ಅವನಿಗೆ ಅವಾಗ ವ್ಯವಹಾರ ಇತ್ತು, ದುಡ್ಡು ವ್ಯವಹಾರ ನಡೀತಾ ಇತ್ತು, ಬರ್ತಾಯಿದ್ರು. ಇವಾಗ ವ್ಯವಹಾರ ಎಲ್ಲ ಕಡಿಮೆ ಮಾಡ್ಕೊಂಡಿನ ಸಾಕು. ಧ್ಯಾನ ಅಂದರೆ ಯಾವಾಗಲೂ ಧ್ಯಾನ ಅಂತ ನೀವು ಮುಂದೆ ಮಾಡೋದೈತಿ. ಇವಾಗೇನು ವಯಸ್ಸಾದವ್ರು ಮಾಡೋರು ಇವಾಗ ಮಾಡ್ತಾನಂತ ಅವ್ರು ತಿಳ್ಕೊಂತಿದ್ದಾರೆ. ಅವ್ರಿಗೆ ಆತ್ಮ ಅಂದರೆ ಗೊತ್ತಿಲ್ಲ. ಆತ್ಮ ಅಂದರೆ ಯಾವ ಥರದ ಅನ್ನಂಗೆ ಇದ್ದಾರೆ. ನಿಮಗೇನು ಲಾಭ ಇದರಿಂದ? ಯಾರನ್ನ ದುಡ್ಡು ಕೊಡ್ತಾರಾ ಇದಕ್ಕೆ ಅಂತ ಕೇಳ್ತಾರೆ. ಎಲ್ಲ ಅದಕ್ಕೆ ಹೋಗ್ತೈತೆ ಮೈಂಡೆಲ್ಲ. ಈಗಲೂ ಕೆಲವರು ಆ ಥರ ಇದ್ದಾರೆ. ಇವ್ರು ಏನೋ ಸಿಗ್ತೈತಿ, ಇಲ್ಲಾಂದ್ರೆ ಇವ್ರು ಯಾಕೆ ಬರ್ತಾರೆ? 10 ನಿಮಿಷ ಟೈಮ್ ಇರ್ತದಿಲ್ಲ ರೀ. ನಾನು ಮೊದಲು ಹೊರಗಡೆ ಬಂದರೆ ಇವತ್ತೇನು ದುಡ್ದೆ ಅಂತ ಯೋಚನೆ ಮಾಡೋಣ. ಇವತ್ತಿಂಥ ಧ್ಯಾನ ಕ್ಲಾಸ್ ಐತೆ ಅಂದರೆ ಸಾಕು, ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ತೀವಿ. ಅದೆಲ್ಲ ಒಬ್ಬರಿಂದ ಒಬ್ಬರು ಸ್ಫೂರ್ತಿ. ಅದಕ್ಕೋಸ್ಕರ ದಯವಿಟ್ಟು ಇಂಥ ಅದ್ಭುತವಾದ ಒಂದು ಸೊಸೈಟಿ ಬಂದು, BSSM ಸೊಸೈಟಿ ಒಂದು ಇದು ನಿಷ್ಕಲ್ಮಶವಾದ ಸೇವೆ, ಯಾವುದೇ ಕಲ್ಮಶ ಇಲ್ಲ, ಆನಂದವಾಗಿರೋದು, ಅದಕ್ಕಿಂತ ಬೇರೆ ಏನಿಲ್ಲ. ನಾವು ಯಾವತ್ತಿಗೆ ಹೇಳ್ತೀವಲ್ರಿ, ಯಾರನ್ನ ತರಕಾರಿ ಮಾರಕ್ಕೆ ಬಂದರೆ ₹10 2 ಅಂದರೆ 3 ಕೊಡು ಅಂತ ಕೇಳ್ತೀವಿ ನಾವು.
ಅವ್ರು ನಂಗೆ ಕೇಳೋ ಅವಶ್ಯಕತೆ ಕೂಡ ಇಲ್ಲ ರೀ. ನಾವು ಅವ್ರಿಗೆ ಹೇಳಬೇಕು, ನೀನು ಸಂತೋಷವಾಗಿರಮ್ಮ, ನೀನು ಲಾಭ ನನಗೂ ಲಾಭ ಅಂದರೆ ನೀನು ನಷ್ಟ ಆಗಬೇಡ, ನನಗೂ ನಷ್ಟ ಮಾಡಬೇಡ, ನೀನು ಈ ಲಾಭ ಎಷ್ಟು ತಗೊಂತೀವಿ ಅಷ್ಟು ತಗೊಂಡು ಕೊಡು, ನಮಗೆ ನೀನು ನಷ್ಟ ಮಾಡ್ಕೊಬೇಡ ಅಂತ ಹೇಳ್ರಿ. ಇನ್ನೂ ಒಂದು ಹೆಚ್ಚಿಗೆ ಕೊಟ್ಟು ಹೋಗ್ತಾರೆ. ಅದು ಮೆರಾಕಲ್ಸ್ ನಡೀತವೆ. ಬಂದವ್ರಿಗೆ ಏನಾದರೂ ಸ್ವಲ್ಪ ಪ್ರಸಾದ ಮಾಡಿಕೊಡ್ರಿ, ಒಂದು ಲೋಟ ನೀರು ಕೊಡ್ರಿ. ಇವಾಗ ಧ್ಯಾನ ಮಾಡಿರ್ತೀರಿ, ಈ ಮನೆಗೆ ವೈಭೋಗ ಇರ್ತದೆ, ಈ ಮನೆಗೆ ಒಬ್ಬರು ಒಂದು ಲೋಟ ನೀರು ಕುಡಿದೋದ್ರೆ ಸಾಕು, ಅವ್ರ ಜೀವನನೇ ಪರಿವರ್ತನೆ ಆಗ್ತದೆ. ನಿಜವಾಗ್ಲೂ ಇಷ್ಟು ಎನರ್ಜಿ ನನಗೆ ಓಕೆ ಹೇಳೋಕ್ಕೆ ಮನಸ್ಸು ಬರಲಿಲ್ಲ, ಅಷ್ಟು ಎನರ್ಜಿ ಐತೆ. ಅಂದರೆ ಪ್ಯೂರ್ ಸೋಲ್ಸ್ ಅಂತಾರೆ ಅದೆಲ್ಲ. ಯಾವುದೇ ಕಲ್ಮಶ ಇಲ್ದಂಗೆ ನಾವಿಲ್ಲಿ ಬಂದು ಕೂತೀವಿ ಅಂದರೆ ಅದು ಸುಮ್ಮನೆ ಅಲ್ಲ ರೀ. ಅದಕ್ಕೋಸ್ಕರ ಈ ಥರ ಒಂದು ಧ್ಯಾನ ಕಾರ್ಯಕ್ರಮ ಪ್ರತಿದಿನ ನಡೆಸ್ತೀರಿ, ಆನಂದವಾಗಿರ್ರಿ. ಎಷ್ಟೋ ಕಷ್ಟ ಸುಖ ಬಂದರೂ ಕೂಡ ತಟ್ಕೊಳ್ಳೋ ಶಕ್ತಿ ಇದ್ರಾಗ ಐತೆ. ಆದರೆ ಸತ್ಯಕ್ಕೆ ಸ್ವಲ್ಪ ಅದೇನಂತಾರಲ್ರಿ, ಕಷ್ಟಗಳು ಜಾಸ್ತಿ ಬರ್ತೈತೆ, ಆದರೆ ಅದನ್ನು ಗೆಲ್ಲೋ ಶಕ್ತಿ ಕೂಡ ನಮ್ಮಲ್ಲೇ ಇರ್ತೈತೆ. ಈ ಧ್ಯಾನ ಅಷ್ಟು ಶಕ್ತಿ ಕೊಡ್ತೈತೆ. ನಾನೊಬ್ಬನು ಧ್ಯಾನನ ಅವತ್ತು ಬೇಡ ಅಂತ ಬಿಟ್ಟಿದ್ರೆ ನಮ್ಮ ಕುಟುಂಬಕ್ಕೆ ಬರ್ತಿತ್ತು ಧ್ಯಾನ, ಮತ್ತು ನಾವು ಅದೇ ಕಿತ್ತಾಟದಾಗೆ ಇರ್ತಿದ್ವಿ. ಇವಾಗ ನಮ್ಮ ಚಿಕ್ಕಪ್ಪವ್ರಿಗೆ ಆ ಮನೆ ದೊಡ್ಡ ಮನೆ ಕಟ್ಸಿದ್ದು, ಅವಾಗೇನು ಆ ಮನೆ ಬಿಟ್ಕೊಟ್ಟು ಹಿಂಗೆ ಬಂದೀನಿ, ಬಟ್ಟೆವೆಲ್ಲ ಹುಟ್ಟು ಬಟ್ಟೆಗೆ ಬಂದು ಒಂದು ಸಾಮಾನು ತಗೊಂಬಂದು. ಈಗ ಆತ ಯಾರನ್ನ ಇವ್ರ ಮಾಸ್ಟರ್ ಜೊತೆ ಕೂಡ ಎಷ್ಟೋ ಜನ ಹತ್ರ ಶೇರ್ ಮಾಡ್ಕೊಂಡು ಅಂತ ಕೇಳ್ರಿ, ಹಂಗೆ ಖರ್ಚು ಮಾಡ್ತಾರೆ, ಇವ್ರು ಹಿಂಗೆ ಖರ್ಚು ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನನಗೇನು ಮುಂಚೆ ಅವರೇ ಬರ್ತಾರೆ ಇವಾಗ ಧ್ಯಾನ ಪ್ರಚಾರ ಮಾಡಿ, ಎಲ್ಲೇ ರ್ಯಾಲಿ ಎಷ್ಟು ಬದಲಾಯ್ತು ರೀ. ನಾಳೆ ಹೇಳಿದೆ ಸಂಗನಕ್ಕೆಲ್ಲ ರ್ಯಾಲಿ ಐತೆ ಅಂದರೆ ಆಯ್ತು ಹೋಗೋಣ, ರೆಡಿ ಆಗಿರ್ತೀನಿ ಅಂತ ನಮ್ಮ ಬಗ್ಗೆ ಚಾಡಿ ಹೇಳೋರು. ಒಂದಲ್ಲ ಒಂದಿನ ಈ ಸತ್ಯ ತಿಳ್ಕೊಂಡ್ಮೇಲೆ ಅವರು ಬರ್ತಾರಂತ ನಾನು ಅಂದ್ಕೊಂಡಿದ್ದೆ. ಇವ್ರು ಕೂಡ ಅದನ್ನೇ ಹೇಳ್ಯಾರ. ಅಂಥವ್ರು ಇವಾಗ ಬದಲಾಗ್ಯಾರ. ಇಡೀ ಕುಟುಂಬನೇ ನಾವು ಈ ಸೇವೆ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ, ಆನಂದವಾಗೇ ಇದ್ವಿ. ನಾನು ಅಂದಂಗೆ ಏನು ಮಾಡಿದ್ರೆ ಅದು ಏನು ಬರ್ತದೆ ಗೊತ್ತಿಲ್ಲ, ಮಾಡ್ತಾಯಿದ್ದೀವಿ ಅಷ್ಟೇ, ಆನಂದವಾಗೇ ಇದ್ದೀವಿ. ನಾಳೆ ಬಗ್ಗೆ ನಾವು ಯೋಚನೆ ಮಾಡಲ್ಲ, ಇವತ್ತು ಹೆಂಗೆ ಇದ್ದೀವಪ್ಪ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಸಂತೋಷವಾಗಿದ್ದೀವಿ, ನೆಮ್ಮದಿಯಿಂದ ಇದ್ದೀವಿ. ನಮ್ಮ ತಂದೆಯರಷ್ಟೇ, ನಮ್ಮ ತಾಯಿ ಅಷ್ಟೇ, ನಮ್ಮ ಹೆಂಡತಿ ಅದೇ, ನಮ್ಮ ಮಕ್ಕಳು ಕೂಡ ಅಷ್ಟೇ. ನಮ್ಮ ಮಕ್ಕಳು ಕೂಡ ಟ್ಯೂಷನಿಗೆ ಹೋದರೆ ಆ ಟ್ಯೂಷನ್ನ ನಾನ್ ವೆಜ್ ಮಾಡ್ಯಾರ ಅಂತೇಳಿ ಅವ್ರ ಮಿಸ್ಸರಿಗೆ ಹೇಳಿ, ನಾವು ಇವತ್ತು ಹೋಗ್ತೀವಿ, ನಾವು ಬರೋಲ್ಲ ಟ್ಯೂಷನಿಗೆ ಅಂತ ಹೇಳಿ ವಾಪಸ್ ಬರ್ತಾರೆ. ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇವತ್ತು ನಾನ್ ವೆಜ್ ಮಾಡಿರಿ, ಬೇಡ ನೀವು ಬರಬೇಡ್ರಿ ಅಂತೇಳಿ. ಅಂದರೆ ಅವ್ರಿಗೆ ಕೂಡ ಒಂದು ಅವೇರ್ನೆಸ್, ಅಲ್ಲಿರೋ ಹುಡುಗರಿಗೆ ಕೂಡ ಧ್ಯಾನ ಹೇಳ್ಕೊಟ್ಬಿಡ್ತಾರೆ. ಸ್ಕೂಲಾಗ ಕೂಡ ಮಿಸ್ ಅವರಿಗೆ ಇಂಗ್ಲೀಷ್ ಬುಕ್ಸ್ ತಗೊಂಡೋಗ್ತಾರೆ, ಧ್ಯಾನ ಮಾಡಿರಿ ಮಿಸ್ ನೀವು ಅಂತೇಳಿ. ಅವ್ರು ಫೋನ್ ಮಾಡಿ ಕೇಳಿ ಬುಕ್ಸ್ ತಗೊಂಡು ಹೋಗ್ತಾರೆ. ನಾವು ಹೆಂಗೆ ಕೇಳ್ತಾರೆ ನಮ್ಮ ಮಕ್ಕಳು ಕೂಡ ಅದೇ. ನನ್ನ ಮಗಳು 0 ಮಾರ್ಕ್ಸ್ ತಗೊಂಬಂದಿದ್ದು ಈ ಹೋದ ವರ್ಷದಾಗ. ನಾನೇನು ಭಯಕ್ಕೆ ಹೋಗಲಿಲ್ಲ ರೀ, ನೀನು ಧ್ಯಾನ ಮಾಡಮ್ಮ ಅಷ್ಟೇ, ಇವತ್ತು ಬರ್ತೇವೆ ನಾಳೆ ಹೋಗ್ತೇವೆ. ಅದೇ ಆದಮೇಲೆ ನೆಕ್ಸ್ಟ್ ಒಂದು ತಿಂಗಳೊಳಗೆ ಔಟ್ ತಗೊಂಬಂದು, ಅಪ್ಪ ನನ್ನ ಲೀಡ್ರ್ ಮಾಡಿದ್ರು, ಆಯ್ತಮ್ಮ ಅಷ್ಟೇ ಸರ್. ಅವರು ಕಡಿಮೆ ತಂದ್ರೂ ಬೈದಿಲ್ಲ, ಹೆಚ್ಚು ತಂದ್ರೂ ಅವ್ರಿಗೇನು ಹೊಗಳಿಲ್ಲ. ಆಯ್ತಮ್ಮ ನೀನು ಧ್ಯಾನ ಮಾಡಷ್ಟೇ. ಮಕ್ಕಳಿಗೆ ಕೂಡ ಅದೇ ರೀ, ಯಾವುದೇ ಮಾಸ್ಟರ್ ಬಂದಿರಲಿಲ್ಲ, ಹಾಗೆ ಅವರು ಕೂಡ ಬಂದರೆ ಅವ್ರಿಗೆ ನೀರು ಕೊಡೋದು, ಸೇವೆ ಮಾಡೋದು, ಅವ್ರು ಕೂಡ ಅದೇ ಥರ ಭಾವನೆ ಬರ್ತದೆ. ನಾವು ಎಷ್ಟೋ ತಿಳ್ಕೊಂಡಿವ್ರಿ ಈ ಸೊಸೈಟಿ ಬಂದು, ಇಲ್ಲಾಂದರೆ ನಾವು ಅಜ್ಞಾನದಲ್ಲಿ ಹಾಗೆ ಕೊರಗ್ತಾ ಇದ್ದೀವಿ. ದ್ವೇಷ, ಅಸೂಯೆ, ನನಗೆ ಅವರು ಒಂದು ಕಾರ್ ತಗೊಂಡ್ರೆ ನಾನೊಂದು ಕಾರ್ ತಗೋಬೇಕಂತ. ಇವಾಗ ಹಂಗಲ್ಲ, ಅವ್ರು ತಗೊಂಡ್ರೆ ಭಾಳ ಸಂತೋಷಪ್ಪ, ಮತ್ತು ಒಳಗೆ ಕೂಡ ಕಲ್ಮಶ ಬರೋಲ್ಲ ರೀ, ಅಷ್ಟು ಆನಂದ ಸಿಗ್ತದೆ. ಇನ್ನು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀವಿ. ಅದೇ ರೀತಿ ಆನಂದ ಅಂದರೆ ಅಷ್ಟು ಆನಂದ ಸಿಗ್ತದೆ. ಸಿಕ್ಕರೆ ಸಾಕು ಕಣ್ಮುಚ್ಚಿನ ಕೂಡ. ಅವಾಗ ಗಂಟೆ ಅರ್ಧ ಗಂಟೆ ಕೂಡೋಕ್ಕಾಗಲಿಲ್ದವನು, ಫೋನ್ ನೋಡಲಿಲ್ದವನು ಈಗ 12 ತಾಸು ಕೂಡ್ತೀನಿ. ಬೆಳಿಗ್ಗೆ 9 ಕುಂತ ರಾತ್ರಿ 9ಕ್ಕೆ ಎದ್ದೇಳ್ತೀನಿ. ಅಷ್ಟು ಮೆರಾಕಲ್ಸ್ ನಡೀತದೆ. ಅವೆಲ್ಲ ಕಾರಣ ಭೂತರು, ಇಂಥ ಗ್ರೇಟ್ ಮಾಸ್ಟರ್ಸ್. ಒಬ್ಬರಿಂದೊಬ್ರು ಕಲಿತಾನೆ ಇರ್ತೀವಿ ರೀ. ನಿಮ್ಮಿಂದ ನಾವು ಕಲ್ತ್ಕೊಂಡು ಹೋಗೋದಿರ್ತದೆ, ಇನ್ನೊಬ್ಬರಿಂದ ನಾವು ಕಲಿಯೋದಿರ್ತದೆ. ಜೀವನ ಎಲ್ಲ ಕಲಿಯೋದೇ ಇರ್ತೈತಿ. ಇದ್ರಾಗ ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಒಂದು ದಿನ ಧ್ಯಾನ ಮಾಡಿರೋರು ಕೂಡ ಧ್ಯಾನಿಗಳೇ. ಒಬ್ಬೊಬ್ಬರ ಅನುಭವ ಒಂದೊಂದು ವೈಭೋಗ ಇರ್ತೈತೆ. ಇಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನೀವು ಮತ್ತು ಹನುಮಂತರಾವ್ ಮಾಸ್ಟರ್ ನಾನು ಶತಕೋಟಿ ಧನ್ಯವಾದಗಳು. ದಯವಿಟ್ಟು ತಾವೆಲ್ಲ ಈ ರೆಹಾಳಿಗೆ ಬನ್ನಿ, ಆ ಪಿರಮಿಡ್ ನೋಡಿ ಬರ್ಬೋದು. ಥ್ಯಾಂಕ್ ಯು ವೆರಿ ಮಚ್.